ರಾಧೆ ರಾಧೆ. ಹಾಯ್ ಮೈ ಲವ್ಲಿ ಸೋಲ್ಸ್, ವೆಲ್ಕಮ್ ಬ್ಯಾಕ್ ಟು ಡೆಸ್ಟಿನಿ ಡಿಕೋಡೆಡ್ ಟ್ಯಾರೋ. ಇವತ್ತು ಒಂದು ಪವರ್ಫುಲ್ ಆಗಿರೋ ವಿಷಯದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. 369 ಪೋರ್ಟಲ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಸಾರಿ, ಆಕ್ಚುಲಿ ನಾನು ಮರ್ತ್ಬಿಟ್ಟಿದ್ದೆ. ಸೊ ಈಗ ಮಿಡ್ ನೈಟ್ ಕುತ್ಕೊಂಡು ನಾನು ಅದನ್ನ ಮಾತಾಡ್ತಾ ಇದ್ದೀನಿ. ಸೊ ಕೆಲವೊಂದು ಹೈಲೈಟ್ಸ್ ಪಾಯಿಂಟ್ ಕೂಡ ಮಾಡ್ಕೊಂಡೆ, ಬಿಕಾಸ್ ಯಾವ ಪಾಯಿಂಟ್ ಮಿಸ್ ಆಗಬಾರ್ದು ಅಂತ ಹೇಳ್ಬಿಟ್ಟು. ತುಂಬಾ ಪವರ್ಫುಲ್ ಆಗಿರುವಂತಹ ಪೋರ್ಟಲ್ ಇದು. ಅಂಡ್ ಅಪ್ಕಮಿಂಗ್ 66 ಪೋರ್ಟಲ್ ಕೂಡ ಬರ್ತಿದೆ. ಆಕ್ಚುಲಿ ನಾನು ಅದ್ರ ಮೇಲೆ ವರ್ಕ್ ಮಾಡ್ತಿದ್ದೆ, ಬಟ್ ಸಡನ್ಲಿ ಐ ಗಾಟ್ ಟು ನೋ 369 ಪೋರ್ಟಲ್ ಬಗ್ಗೆ ನಾನು ಮಾತಾಡಲೇಬೇಕು ಅಂತ ಅನಿಸ್ತು. ಸೊ ಐ ಆಮ್ ಹಿಯರ್. ಪ್ಲೀಸ್ ಡೂ ವಾಚ್ ದಿಸ್. ಅಂಡ್ ತುಂಬಾ ಜನಕ್ಕೆಲ್ಲ ಶೇರ್ ಮಾಡಿ. ವೆರಿ ಬ್ಯೂಟಿಫುಲ್ ಮತ್ತೆ ತುಂಬಾ ಎನರ್ಜೆಟಿಕ್ ಆಗಿರುವಂತದ್ದು ಇದು 369 ಪೋರ್ಟಲ್. ಸ್ವಲ್ಪ ಡೀಟೇಲ್ಡ್ ಆಗಿ ಏನಿದು ಅಂತ ನಿಮ್ಗೆ ಅರ್ಥ ಮಾಡಿಸ್ತೀನಿ. ಮತ್ತೆ ಅದ್ರ ಜೊತೆಯಲ್ಲಿ ನಾನು ಏನ್ ಮಾಡಬೇಕು, ಮ್ಯಾನಿಫೆಸ್ಟೇಷನ್ ಹೇಗೆ ಮಾಡಬೇಕು. ಟೆಸ್ಲಾ ನಿಕೋಲಾ ಅವ್ರ ಬಗ್ಗೆ ನೀವು ಕೇಳಿರ್ಬೋದು. 369 ಅನ್ನ ಯೂಸ್ ಮಾಡಿ ಅವ್ರ ಮ್ಯಾನಿಫೆಸ್ಟೇಷನ್ ತುಂಬಾ ಮಾಡಿದ್ದಾರೆ. ತುಂಬಾ ಜನಕ್ಕೆ ಅದು ವರ್ಕ್ ಆಗಿದೆ. ಇಟ್ಸ್ ಪ್ರೂವನ್. ಓಕೆ, ಸೈಂಟಿಫಿಕಲಿ ಕೂಡ ಅದು ಪ್ರೂವನ್. ಸೊ ಹಾಗಾಗಿ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಸೊ ಫಸ್ಟ್ ಬಂದ್ಬಿಟ್ಟು 369 3 ಬಂದ್ಬಿಟ್ಟು ಜುಪಿಟರ್ನ ಗುರು ಗ್ರಹವನ್ನ ಸಿಂಬಲೈಸ್ ಮಾಡುತ್ತೆ. 6 ಬಂದ್ಬಿಟ್ಟು ಶುಕ್ರ ಗ್ರಹ, 9 ಬಂದ್ಬಿಟ್ಟು ಮಂಗಳ ಗ್ರಹ. ಓಕೆ, ಒಂದೊಂದೇ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸ್ವಲ್ಪ ಸ್ಪೀಡಲ್ಲಿ ಹೋಗ್ತೀನಿ. ಸೊ 3 ಬಂದ್ಬಿಟ್ಟು ಕ್ರಿಯೇಟಿವಿಟಿ ಬಗ್ಗೆ ಮಾತಾಡುತ್ತೆ. ನಿಮ್ಮಲ್ಲಿ ಇರುವಂತಹ ಕ್ರಿಯೇಟಿವಿಟಿನ ಯೂಸ್ ಮಾಡ್ಕೋಬೇಕು ಈ ಟೈಮಲ್ಲಿ. ಗುರು ರೆಪ್ರೆಸೆಂಟ್ ಮಾಡುತ್ತೆ ಅಂತ ನಾನು ಹೇಳಿದೆ. ಗುರು ಬಂದ್ಬಿಟ್ಟು ವಿಸ್ಡಮ್, ನಾಲೆಡ್ಜ್, ಓಕೆ, ನೇಮ್, ಫೇಮ್, ಅಬಂಡೆನ್ಸ್, ಸಕ್ಸಸ್, ಇದೆಲ್ಲದಕ್ಕೂ ಗುರುಗ್ರಹ ನಮಗೆ ಸಪೋರ್ಟ್ ಮಾಡುತ್ತೆ. ಸೊ ಜೂನ್ ಬಂದ್ಬಿಟ್ಟು 6 ಬರುತ್ತೆ. 3 ಡೇಟ್ ಬಂದ್ಬಿಟ್ಟು 3, 9 ಹೇಗೆ ಅಂತ ಕೌಂಟ್ ಆಗುತ್ತೆ ಅಂತ ನಿಮ್ಗೆ ಕನ್ಫ್ಯೂಷನ್ ಆಗಿರ್ಬೋದು. 2025 ಆಡ್ ಮಾಡಿದ್ರೆ 9 ಬರುತ್ತೆ. ಅಂಡ್ ಇದು ಮಂಗಲ್ಕ ಸಾಲ್, ಹನುಮಂಜಿಕ ಸಾಲ್ ಅಂತ ಹೇಳ್ತಾರೆ. ಹನುಮಾನ್ಜಿ ಅವರ ವರ್ಷ ಇದು. 9 ತುಂಬಾ ಡಾಮಿನೆನ್ಸ್ ಅಲ್ಲಿ ಇರುತ್ತೆ ಈ ವರ್ಷ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಹಾಗೆ 3 ಬಂದ್ಬಿಟ್ಟು ಮೋರ್ ಆಫ್ ಕ್ರಿಯೇಟಿವಿಟಿ. ಎಲ್ಲಾ ಪ್ಲಾನೆಟರಿ ಅಲೈನ್ಮೆಂಟ್ಸ್ ಕೂಡ ತುಂಬಾ ಚೆನ್ನಾಗಿ ಬಂದಿರೋದ್ರಿಂದ ಇದು ತುಂಬಾ ಮ್ಯಾಗ್ನೆಟಿಕ್, ಎನರ್ಜೆಟಿಕ್ ಆಗಿ ವರ್ಕ್ ಮಾಡುತ್ತೆ. ಸೊ ಇಲ್ಲಿ ಏನೇನಂತಂದ್ರೆ ಏನೇನು ವರ್ಕ್ ಆಗುತ್ತೆ ಅಂದ್ರೆ 3 ಮೈನ್ಲಿ ಬಂದ್ಬಿಟ್ಟು ನಾನು ಹೇಳಿದ ಕ್ರಿಯೇಟಿವಿಟಿ, ಎಕ್ಸ್ಪಾನ್ಷನ್ ಆಫ್ ದ ಥಿಂಗ್ಸ್, ಮತ್ತೆ ಸೆಲ್ಫ್ ಅಲೈನ್ಮೆಂಟ್ ಬಗ್ಗೆ ಇದು ಮಾತಾಡುತ್ತೆ. ಸೆಲ್ಫ್ ಜಾಯ್ ಬಗ್ಗೆ, ಸೆಲ್ಫ್ ಎಕ್ಸ್ಪ್ರೆಷನ್ ಬಗ್ಗೆ, ಓಕೆ, ಮತ್ತೆ ಒಂದು ಇನ್ಸ್ಪಿರೇಷನ್, ಸೆಲ್ಫ್ ಇನ್ಸ್ಪಿರೇಷನ್ ಆಗೋದ್ರ ಬಗ್ಗೆ. ನಿಮ್ಗೆ ನೀವು ಹಾನೆಸ್ಟ್ ಆಗಿರ್ಬೇಕು, ಇನ್ಸ್ಪಿರೇಷನಲ್ ಆಗಿರ್ಬೇಕು. ಆಮೇಲೆ ನಿಮ್ಮ ಇಂಟ್ಯೂಷನ್ಸ್ನ, ನಿಮ್ಮ ಗಟ್ ಫೀಲಿಂಗ್ಸ್ನ ನೀವು ಕೇಳಬೇಕು. ನನ್ನ ರೀಡಿಂಗ್ಸ್ ಯಾವುದೇ ನೀವು ಓಪನ್ ಮಾಡಿ ನೋಡಿದ್ರು, ಐ ಆಲ್ವೇಸ್ ಯೂಸ್ ಟು ಟೆಲ್ ಯೂಸ್ ಯುವರ್ ಇನ್ಸ್ಟ್ರಕ್ಷನ್ಸ್, ಯೂಸ್ ಯುವರ್ ಇಂಟ್ಯೂಷನ್, ಯೂಸ್ ಯುವರ್ ಗಟ್ ಅಂತ ನಾನು ಈ 3 ವರ್ಡನ್ನು ಯೂಸ್ ಮಾಡ್ತಾನೆ ಇರ್ತೀನಿ. ಸೊ ಬಿಕಾಸ್ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಲೈಫ್. ಓಕೆ, ಅದಿದ್ರೆ ನಾವು ಎಷ್ಟೋ ವಿಷಯಗಳನ್ನ ತುಂಬಾ ಪಾಸಿಟಿವ್ ಆಗಿ ತಗೊಂಡು ಹೋಗ್ಬೋದು. ಅಂಡ್ ಇನ್ನೊಂದು ಏನಂದ್ರೆ ಕಾರ್ಮಿಕ್ ಸೈಕಲ್ಸ್ ಮತ್ತೆ ಕಾರ್ಮಿಕ್ ಪ್ಯಾಟರ್ನ್ಸ್ ಏನೆಲ್ಲ ಇರುತ್ತಲ್ಲ, ಅದು ಬ್ರೇಕ್ ಮಾಡುವಂತ ಸಮಯ ಇದು 369 ಪೋರ್ಟಲ್ ಅಲ್ಲಿ. ಹೇಗೆ ಏನು ಅಂತ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. 6 ಬಂದ್ಬಿಟ್ಟು ರೆಪ್ರೆಸೆಂಟ್ ಬಂದ್ಬಿಟ್ಟು ವೀನಸ್. ವೀನಸ್ ಅಂದ್ರೆ ಶುಕ್ರ ಗ್ರಹ. ಓಕೆನಾ. ಶುಕ್ರ ಏನೇನು ಹೇಳತ್ತ ಅಂತಂದ್ರೆ ಲವ್, ಹಾರ್ಮೋನಿ, ಬ್ಯಾಲೆನ್ಸಿಂಗ್ ದ ಥಿಂಗ್ಸ್ ಅಂಡ್ ಸೋಲ್ ಮತ್ತೆ ಬಾಡಿ, ಮೈಂಡ್ ಮೂರನ್ನು ಒಂದು ಅಲೈನ್ಮೆಂಟ್ಗೆ ತರುವಂತಹ ಒಂದು ಟೈಮ್ ಇದು. ಇದನ್ನ ನೀವು ಮಾಡಲೇಬೇಕು. ಓಕೆ, ಸೊ 369 ಅಲ್ಲಿ 6 ಬಂದ್ಬಿಟ್ಟು ಮೇನ್ಲಿ ಆಫ್ ಬ್ಯಾಲೆನ್ಸಿಂಗ್ ದ ಥಿಂಗ್ಸ್, ಅಟ್ರಾಕ್ಟಿಂಗ್ ದ ಲವ್, ಗುಡ್ ಟೈಪ್ ಆಫ್ ರಿಲೇಶನ್ಶಿಪ್ ಅಂಡ್ ಲಕ್ಸುರಿ ಥಿಂಗ್ಸ್ ನ ಅಟ್ರಾಕ್ಟ್ ಮಾಡುವಂಥದ್ದು ವೀನಸ್. ಓಕೆ, ಅಂಡ್ ವೆರಿ ಬ್ಯೂಟಿಫುಲ್ ಅಂಡ್ ವೆರಿ ಅಟ್ರಾಕ್ಟಿವ್. ಇವನ್ ದ ಬ್ಯೂಟಿ ಕೂಡ ನೀವು ಇಲ್ಲಿ ಮ್ಯಾನಿಫೆಸ್ಟೇಷನ್ ಅನ್ನ ಮಾಡಬಹುದು. ಸೊ ಚಂದ್ರ ಪೂರ್ವ ಪಾಲ್ಗುಣಿ ನಕ್ಷತ್ರದಲ್ಲಿ ಇರೋದ್ರಿಂದ ಮತ್ತೆ ಸೂರ್ಯ ವೃಷಭ ರಾಶಿಯಲ್ಲಿ ಇರೋದ್ರಿಂದ ಮೇಕ್ಸ್ ಇವನ್ ಮೋರ್ ಇಂಟೆನ್ಸ್. ಓಕೆ, ಇದು ಎನರ್ಜಿ ಪೋರ್ಟಲ್ ಏನಾಗಿದೆ, ತುಂಬಾ ಇಂಟೆನ್ಸ್ ಜಾಸ್ತಿ ಆಗಿದೆ. ಸೊ ಇದೆಲ್ಲದೂ ಕೂಡ ಜೊತೆಲಿ ಇರೋದ್ರಿಂದ ನೀವು ಹಾರ್ಟ್ ಚಕ್ರ ಮೇಲೆ ವರ್ಕ್ ಮಾಡ್ಬೋದು. ಎಮೋಷನಲ್ ಹೀಲಿಂಗ್ ಅನ್ನ ಮಾಡ್ಕೊಬಹುದು ಈ ಟೈಮಲ್ಲಿ. ಅದರಿಂದ ಏನೇನು ಅಟ್ರಾಕ್ಟ್ ಮಾಡ್ತೀರಾ, ಬ್ಯೂಟಿ, ಲವ್, ಹಾರ್ಮೋನಿ, ಒಳ್ಳೆ ರಿಲೇಶನ್ಶಿಪ್, ಇದನ್ನೆಲ್ಲ ನೀವು ಅಟ್ರಾಕ್ಟ್ ಮಾಡ್ಬೋದು. ಸೊ ಮೇನ್ಲಿ ಥಿಂಗ್ ಏನಂದ್ರೆ ಅಲೈನ್ಮೆಂಟ್. ಈ ಪಾಸ್ಟ್ ಅಲ್ಲಿ ಏನೋ ಎಮೋಷನಲ್ ಹರ್ಟ್ ಆಗಿರತ್ತೆ, ತುಂಬಾ ಲಾಸ್ ಅಲ್ಲಿ ಇರ್ತೀರಾ, ತುಂಬಾ ಹರ್ಟ್ ಫೀಲ್ ಆಗ್ತಿರ್ತೀರಾ, ಹೀಲಿಂಗ್ ಮೋಡ್ ಅಲ್ಲಿ ಇರ್ತೀರಲ್ಲ, ದಿಸ್ ಇಸ್ ದ ರೈಟ್ ಟೈಮ್ ಟು ಹೀಲ್ ಯುವರ್ ಸೆಲ್ಫ್. ಈ ಟೈಮ್ ಅನ್ನ ಯೂಸ್ ಮಾಡ್ಕೊಳ್ಳಿ. ಹೇಗೆ ಯೂಸ್ ಮಾಡೋದು ಅಂತ ನಿಮ್ ಮುಂದೆ ಹೇಳ್ತೀನಿ ನಾನು. ಸೊ ಈಗ ಬಂದ್ಬಿಟ್ಟು 9 ಬಗ್ಗೆ ಮಾತಾಡ್ತೀನಿ. 9 ಬಂದ್ಬಿಟ್ಟು ಮಂಗಳ ಗ್ರಹ ಅಂಡ್ ಇದು ಹನುಮಾನ್ಜಿ ಅವರಿಗೆ ಸೇರುತ್ತೆ. ದಿಕ್ಕು ಬಂದ್ಬಿಟ್ಟು ದಕ್ಷಿಣ ದಿಕ್ಕು ಬರುತ್ತೆ. ಸೊ ನಿಮಗೆ ಶುಕ್ರ ಗ್ರಹದಲ್ಲಿ ದಿಕ್ಕು ಯಾವ್ದು ಬೇಕು 6ಗೆ ಅಂತಂದ್ರೆ ಇದು ಆಗ್ನೇಯನ ಸಿಂಬಲೈಸ್ ಮಾಡುತ್ತೆ. ನಾನು ಯಾಕೆ ದಿಕ್ಕನ್ನು ಹೇಳ್ತಾ ಇದ್ದೀನಿ ಅಂದ್ರೆ ಅಗ್ನಿ ಮೂಲೆ, ಆಗ್ನೇಯದಲ್ಲಿ ಏನಾದ್ರೂ ನಿಮ್ದು ವಾಸ್ತುದೋಷ ಆ ತರ ಏನಾದ್ರೂ ಇದ್ರೆ ಪ್ಲೀಸ್ ಡೂ ಕರೆಕ್ಟ್. ಬೇಸಿಕ್ ಥಿಂಗ್ಸ್ ಇದು. ಗುರು ಬಂದ್ಬಿಟ್ಟು ಈಶಾನ್ಯ ದಿಕ್ಕನ್ನ ತೋರಿಸುತ್ತೆ. ಈಶಾನ್ಯ ದಿಕ್ಕು ದೇವರ ಮನೆ ಇರಬೇಕಾದಂತದ್ದು. ಸಾಮಾನ್ಯವಾಗಿ ಈಶಾನ್ಯ ದಿಕ್ಕಲ್ಲಿ ಮಾತ್ರ ದೇವರ ಮನೆ ಇರಬೇಕು, ಬೇರೆ ದಿಕ್ಕಲ್ಲಿ ಇರ್ಕೂಡುದು. ಸೊ ಅದು ನಿಷಿದ್ಧ. ಓಕೆ, ನಮ್ಮ ಶಾಸ್ತ್ರದಲ್ಲಿ, ನಮ್ಮ ಗ್ರಂಥದಲ್ಲಿ ಹೇಳಿದ್ದನ್ನ ನಾನು ಹೇಳ್ತಾ ಇದ್ದೀನಿ. ಅದು ಬಿಟ್ಟು ಬೇರೆ ಏನು ನಂದು ಎಕ್ಸ್ಟ್ರಾ ನಾಲೆಜ್ ಇಲ್ಲ. ಸೊ ಅದನ್ನ ಏನಾದ್ರೂ ಇದ್ರೆ ಸ್ವಲ್ಪ ಕರೆಕ್ಷನ್ ಮಾಡ್ಕೊಳ್ಳಿ. ಸೊ ನಿಮ್ಮ ಲೈಫಲ್ಲಿ ಏನು ಲ್ಯಾಕಿಂಗ್ ಇದೆ ಅದು ಬೆಟರ್ಮೆಂಟ್ ಪೊಸಿಷನ್ಗೆ ಹೋಗ್ತಾ ಹೋಗುತ್ತೆ. ಓಕೆ, ಸೊ 9 ಬಂದ್ಬಿಟ್ಟು ಮಾರ್ಸ್ ಅಂತ ಹೇಳಿದೆ. ಆಲ್ ಆಫ್ ಕರೇಜ್, ವೆರಿ ಇಂಟೆನ್ಸ್ ಕರೇಜ್, ಬೋಲ್ಡ್ನೆಸ್. ಓಕೆ, ಹನುಮಂಜಿ ಅವ್ರು ಹೇಗಿದ್ರು, ಅವರಲ್ಲಿ ಎಷ್ಟು ಶಕ್ತಿ ಇತ್ತು, ಅದನ್ನ ಅವ್ರು ರೆಕಾಗ್ನೈಸ್ ಮಾಡೋದಕ್ಕೆ ಇನ್ನೊಬ್ರು ಬೇಕಾಯ್ತು. ಅದೇ ತರ ದಿಸ್ ಇಸ್ ದ ಟೈಮ್ ಟು ರೆಕಾಗ್ನೈಸ್ ಯುವರ್ ಸ್ಟ್ರೆಂತ್. ನಿಮ್ಮ ಕರೇಜ್ ನೀವು ರೆಕಾಗ್ನೈಸ್ ಮಾಡಿ. ಯು ಹ್ಯಾವ್ ಟು ಕಮ್ ಔಟ್ ಆಫ್ ದ ಆಲ್ ದ ನೆಗೆಟಿವ್ ನಾರ್ಮ್ಸ್. ಎಲ್ಲ ನೆಗೆಟಿವ್ ನಾರ್ಮ್ಸ್ ಇಂದ ನೀವು ಹೊರಗಡೆ ಬರಬೇಕು. ನಿಮ್ಮ ಮೇಲೆ ನೀವು ವರ್ಕ್ ಮಾಡಬೇಕು. ಬೋಲ್ಡ್ ಸ್ಟೆಪ್ಸ್ ಅನ್ನು ತಗೊಳ್ಳುವಂತ ಸಮಯ ಇದು. ನಿಮ್ಮ ಲೈಫ್ ಅಲ್ಲಿ ಯಾವ್ದಾದ್ರು ಒಂದರಲ್ಲಿ ತುಂಬಾ ಸ್ಟ್ರಗಲ್ ಆಗ್ತಿದ್ದೀರಾ ಅಂದ್ರೆ ದಿಸ್ ಇಸ್ ದ ಟೈಮ್ ಟು ಟೇಕ್ ಅ ಬೋಲ್ಡ್ ಡಿಸಿಷನ್. ಯು ಹ್ಯಾವ್ ಟು ಟೇಕ್ ಅ ಬೋಲ್ಡ್ ಡಿಸಿಷನ್. ನಿಮ್ಮಲ್ಲಿ ಇರುವಂತಹ ವಿಸ್ಡಮ್ ಅನ್ನ ಯೂಸ್ ಮಾಡ್ಕೊಳ್ಳಿ. ಆ ಡೇರಿಂಗ್ನೆಸ್ ನ ನೀವು ಹೊರಗಡೆ ತಗೊಬನ್ನಿ. ಓಕೆ, ಸೊ ಮಾರ್ಸ್ ರೆಪ್ರೆಸೆಂಟ್ ರೆಡ್ ಕಲರ್.
ರೆಡ್ ಅಂದ್ರೆ ನಿಮ್ಗೆ ಎಲ್ಲರಿಗೂ ಗೊತ್ತಿರುತ್ತೆ ಎಷ್ಟು ಫೈರ್ ಎನರ್ಜಿ ಅದು ಅಂತ. ಆ ಫೈರ್ ಎನರ್ಜಿ ನಿಮಗೆ ಬೇಕು. ಓಲ್ಡ್ ಥಿಂಗ್ಸ್, ಕಾರ್ಮಿಕ್ ಸೈಕಲ್ಸ್, ಕಾರ್ಮಿಕ್ ಪ್ಯಾಟರ್ನ್ಸ್ ಏನೇನೆಲ್ಲ ಇತ್ತು ಲೈಫಲ್ಲಿ ಅದನ್ನೆಲ್ಲ ಲೆಟ್ ಗೋ ಮಾಡುವಂತ ಟೈಮ್ ಬಂದಿದೆ. ಸೊ ಸಾಕು, ಇನ್ನು ನೀವು ಕುತ್ಕೊಂಡು ಅತ್ತಿದ್ದು ಕರೆದಿದ್ದು ಎಲ್ಲ ಸಾಕು. ಓಕೆ, ವರ್ಕ್ ಆನ್ ಯುವರ್ ಸೆಲ್ಫ್, ಬಿಲ್ಡ್ ಯುವರ್ ಡ್ರೀಮ್ ಲೈಫ್. ದಿಸ್ ಇಸ್ ದ ರೈಟ್ ಟೈಮ್, ಸರಿನಾ? ಆ್ಯಂಡ್ ಸೊ ಏನ್ ಮೇನ್ ಆಗಿ ಕ್ರಿಯೇಷನ್, ಅಲೈನ್ಮೆಂಟು, ಮತ್ತೆ ನಿಮ್ಮ ಸ್ಪಿರಿಚುವಲ್ ಟ್ರಾನ್ಸೆಂಡೆಂಟಲ್, ಸ್ಪಿರಿಚುವಲ್ ಸೋಲ್ ಒಂದು ಸ್ಪಿರಿಚುವಲಿ ಅಸೆಂಡ್ ಆಗಬೇಕು ಅದಕ್ಕೆ. ಮತ್ತೆ ಕಾರ್ಮಿಕ್ ಪ್ಯಾಟರ್ನ್ಸ್ ಅನ್ನ ಬ್ರೇಕ್ ಮಾಡಬೇಕು, ಮತ್ತೆ ನಿಮ್ಮ ಹೈಯರ್ ಸೆಲ್ಫ್ ಜೊತೆ ನೀವು ಕನೆಕ್ಟ್ ಆಗಬೇಕು. ಇದಿಷ್ಟು ಮೇನ್ ಹೈಲೈಟ್ಸ್. ದೆನ್ ರೀಸೆಟ್ ಯುವರ್ ಸೆಲ್ಫ್ ಅಂತ ಆಗ್ಲೇ ನನ್ನ ಕನ್ನಡ ಹೇಳ್ಬಿಟ್ಟಿದ್ದೀನಿ ಬಿಡಿ ಇದೆಲ್ಲ. ಸೊ ಯಾವ್ದಾದ್ರು ಪಾಯಿಂಟ್ ಮಿಸ್ ಆಗಬಾರ್ದು ಅಂತ ಜಸ್ಟ್ ಡಿಟ್ ಅ ಜರ್ನಲಿಂಗ್ ಅಂಡ್ ಸೊ ಐ ಆಮ್ ಟೆಲಿಂಗ್ ಯು ಅಗೇನ್. ಸೊ ಮ್ಯಾನಿಫೆಸ್ಟೇಷನ್ ಒನ್ಸ್ ಅಗೇನ್ ಹೇಳ್ಬಿಡ್ತೀನಿ ಯಾವ್ದಾದ್ರ ಮೇಲೆ ಮ್ಯಾನಿಫೆಸ್ಟೇಷನ್ ಮಾಡ್ಬೋದು ಅಂತ. ಅಂಡ್ ಮೆಥಡ್ಸ್ ಕೂಡ ನಾನು ಹೇಳ್ಕೊಡ್ತೀನಿ ಯಾವ ರೀತಿಯಲ್ಲಿ ಮಾಡ್ಬೋದು ಅಂತ. ಸೊ ಲವ್, ಹಾರ್ಮೋನಿ, ರಿಲೇಶನ್ಶಿಪ್, ಬ್ಯೂಟಿ ಮತ್ತೆ ಫರ್ಟಿಲಿಟಿ, ಯಾರಿಗೆಲ್ಲ ಮಕ್ಕಳಾಗಿಲ್ಲ, ನೀವು ಸಫರ್ ಆಗ್ತಿದ್ದೀರಾ ಅವರು ಕೂಡ ಈ ಟೈಮಲ್ಲಿ ವರ್ಕ್ ಮಾಡ್ಬೋದು. ಹೆಂಗೆ ಏನು ಅಂತ ನಾನು ಹೇಳ್ತೀನಿ. ಸೊ ಕ್ರಿಯೇಟಿವಿಟಿ ಮೇಲೆ ವರ್ಕ್ ಮಾಡಿ, ನಿಮ್ಮ ಒಂದು ಕ್ರಿಯೇಟಿವ್ ಸ್ಕಿಲ್ ಏನಾದ್ರು ಇದ್ರೆ ವರ್ಕ್ ಮಾಡಿ, ನ್ಯೂ ಬಿಸ್ನೆಸ್ ಐಡಿಯಾಸ್ ಇದ್ರೆ ಅದ್ರ ಮೇಲೆ ವರ್ಕ್ ಮಾಡಿ, ಮತ್ತೆ ಅಫರ್ಮೇಷನ್ಸ್ ಇದ್ರೆ ಅದ್ರ ಮೇಲೆ ವರ್ಕ್ ಮಾಡಿ, ಡೀಪ್ ಸ್ಪಿರಿಚುವಲ್ ಅಂಡರ್ಸ್ಟ್ಯಾಂಡಿಂಗ್ಸ್ ಮೇಲೆ ವರ್ಕ್ ಮಾಡಿ, ಮೆಡಿಟೇಷನ್ಸ್ ಅನ್ನ ಮಾಡಿ. ಓಕೆ, ಸೊ ಏನೆಲ್ಲ ಯೂಸ್ ಮಾಡ್ಬೋದು ನೆಕ್ಸ್ಟ್ ಬಂದು ಟೆಕ್ನಿಕ್ಸ್ ಹೋಗೋಣ. ಅದಕ್ಕೂ ಮುಂಚೆ ಯಾವ್ಯಾವ ಕಲರ್ಸ್ ನ ಯೂಸ್ ಮಾಡ್ಬೋದು ಅಂತ ನಾನು ಹೇಳ್ತೀನಿ. ರೆಡ್, ಗ್ರೀನ್, ಬ್ಲೂ ಪೆನ್ಸ್. ಓಕೆ, ರೆಡ್, ಗ್ರೀನ್, ಬ್ಲೂ ಪೆನ್. ಕ್ಯಾಂಡಲ್ಸ್ ಅಲ್ಲಿ ಬಂದ್ಬಿಟ್ಟು ರೆಡ್, ಗ್ರೀನ್, ವೈಟ್ ಅಂಡ್ ಬ್ಲೂ. ರೆಡ್, ಗ್ರೀನ್, ವೈಟ್, ಬ್ಲೂ. ಓಕೆ, ಕ್ಲಿಯರ್? ಸೊ ಈಗ ಯಾವ ತರ ಎಲ್ಲ ನಾವು ಮ್ಯಾನಿಫೆಸ್ಟೇಷನ್ ಮಾಡ್ಬೋದು ಅಂತ ನಾನು ಹೇಳ್ತೀನಿ. ಫಸ್ಟ್ ಬಂದ್ಬಿಟ್ಟು ಜರ್ನಲಿಂಗ್ ಮಾಡಿ. ಒಂದು ಬುಕ್, ಈ ತರ ಒಂದು ಎನಿಥಿಂಗ್ ನಾರ್ಮಲ್ ಬುಕ್ ಆಗಿರ್ಬೋದು, ಅಥವಾ ನೀವು ಸ್ಪೆಸಿಫಿಕ್ ಯಾವ್ದಾದ್ರು ಒಂದು ಡೈರಿ ಅಂತ ನೀವೇನಾದ್ರು ಆಲ್ರೆಡಿ ಮ್ಯಾನಿಫೆಸ್ಟೇಷನ್ ಇಟ್ಕೊಂಡಿದ್ರೆ ಅದನ್ನ ಯೂಸ್ ಮಾಡಿದ್ರೆ ದಟ್ ಇಸ್ ಬೆಟರ್. ಲಾಂಗ್ ಟರ್ಮ್ ಅಲ್ಲಿ ಇದ್ರೆ ಒಳ್ಳೇದದು. ಸೊ ಜರ್ನಲಿಂಗ್ ಮಾಡಿ ಅವತ್ತು ಕುತ್ಕೊಂಡು ತ್ರೀ ಇರುತ್ತಲ್ಲ, ಡೇ 3 ಜೂನ್ 3 ಅವತ್ತು ಕುತ್ಕೊಂಡು ನೀಟಾಗಿ ಜರ್ನಲಿಂಗ್ ಮಾಡಿ. ಎನಿಥಿಂಗ್ ನಿಮ್ಗೆ ಬರ್ತಿರೋಂಥ ನೆಗೆಟಿವ್ ಥಾಟ್ಸ್ ಆಗಿರ್ಬೋದು, ಪಾಸಿಟಿವ್ ಥಾಟ್ಸ್ ಆಗಿರ್ಬೋದು, ಎಲ್ಲದನ್ನು ಕುತ್ಕೊಂಡು ಜರ್ನಲಿಂಗ್ ಮಾಡಿ. ಅದಾದ್ರ ಮೇಲೆ ನಿಮಗೆ ತುಂಬಾ ನೆಗೆಟಿವ್ ಥಾಟ್ಸ್ ಇತ್ತು ಅಂತ ಅಂದ್ರೆ ಏನ್ ಮಾಡ್ಬೇಕು, ನೆಕ್ಸ್ಟ್ ಆ ಜರ್ನಲಿಂಗ್ 1 ಪೇಜ್ 2 ಪೇಜ್ ನೀವು ನೆಗೆಟಿವ್ ಥಾಟ್ಸ್ ನ ಬರೆದ್ರಿ ಅಂತ ಆದ್ರ ಮೇಲೆ ನೆಕ್ಸ್ಟ್ ಪಾಸಿಟಿವ್ ಥಾಟ್ಸ್ ನ ಬರಿತಾ ಹೋಗ್ಬೇಕು. ಪಾಸಿಟಿವ್ ಥಿಂಗ್ಸ್ ನಿಮ್ಮ ಮೇಲೆ. ಫಾರ್ ಎಕ್ಸಾಂಪಲ್, ನನಗೆ ಈ ತರ ಹರ್ಟ್ ಆಯ್ತು ಪಾಸ್ಟ್ ಅಲ್ಲಿ, ಹಿಂಗಾಯ್ತು, ಇಷ್ಟೇ ನೋವಾಯ್ತು, ಇವ್ರು ಈ ತರ ಮಾತಾಡಿದ್ರು, ಇದು ತುಂಬಾ ಹರ್ಟ್ ಆಯ್ತು, ನನಗೆ ಇವತ್ತಿಗೆ ಮನಸ್ಸಲ್ಲಿ ಕೊರಿತಾ ಇದೆ, ಎಕ್ಸೆಟ್ರಾ ಎಕ್ಸೆಟ್ರಾ. ಗಾಡ್ ಪ್ಲೀಸ್ ಇದನ್ನ ನೀನು ರಿಮೂವ್ ಮಾಡು. ಅಂಡ್ ನಾನು ಹೀಲ್ ಮಾಡ್ಕೊಂತೀನಿ, ನನ್ನನ್ನು ನಾನು ಹೀಲ್ ಮಾಡ್ಕೊಳ್ಳೋಕೆ ದಿಸ್ ಇಸ್ ದ ರೈಟ್ ಟೈಮ್. ಅಂಡ್ ನಾನು ಇದರಿಂದ ಹೊರಗೆ ಬಂದೇ ಬರ್ತೀನಿ. ಈ ತರ ಒಂದು ಪಾಸಿಟಿವ್ ನ ನೆಕ್ಸ್ಟ್ ಪೇಜಸ್ ಅಲ್ಲಿ ಬರಿತಾ ಹೋಗಿ. ಓಕೆ, ಅದನ್ನ ಆ ಪಾಸಿಟಿವ್ ಏನೇನ್ ಬರ್ತಾ ಹೋಗುತ್ತೆ, ನಿಮ್ಗೆ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಇಂಪ್ರೂವ್ ಆಗ್ತಾ ಹೋಗುತ್ತಲ್ಲ, ಆ ಟೈಮಲ್ಲಿ ಅದನ್ನ ಮಲ್ಟಿಪ್ಲೈ ಮಾಡಿ. ಅಟ್ಲೀಸ್ಟ್ 3 ಟೈಮ್ಸ್ ಅದನ್ನ ಜರ್ನಲಿಂಗ್ ಮಾಡಿ. ಅರ್ಲಿ ಮಾರ್ನಿಂಗ್ ಆದ್ರೂ ಮಾಡಿ, ಆಫ್ಟರ್ನೂನ್ ಆದ್ರೂ ಮಾಡಿ, ನೈಟ್ ಆದ್ರೂ ಮಾಡಿ, ಯಾವಾಗಾದ್ರೂ ಮಾಡ್ಬೋದು. ಓಕೆನಾ? ಸೊ ಈವನ್ ಈಗ ನನಗೆ ಆಕ್ಚುಲಿ ಡೌನ್ಲೋಡ್ ಆಗಿದ್ದ ಮೆಸೇಜ್ ಈವನ್ ಅಂದ್ರೆ 3 ಜೂನ್ 3 ಅರ್ಲಿ ಮಾರ್ನಿಂಗ್ ಅಂಡ್ 3:33 ಐ ಮೀನ್ ಟು ಸೇ 3 ಓಕೆ 33 ಮಿನಿಟ್ಸ್ 3 ಮಿನಿಟ್ಸ್ ಆನ್ ಜೂನ್ 3. ಗಾಟ್ ಮೈ ಪಾಯಿಂಟ್? ಅರ್ಥ ಆಯ್ತು ಅನ್ಕೊಂತೀನಿ. 3:33 ಈ ಟೈಮಲ್ಲಿ ಎದ್ದು ಮಾಡಕ್ಕೆ ಯಾರಿಗಾರು ಪಾಸಿಬಲ್ ಇದ್ರೆ ಮಾಡಿ. ಅದಿನ್ನೂ ಎಕ್ಸಲೆಂಟ್ ಆಗಿ ವರ್ಕ್ ಆಗುತ್ತೆ. ಅಂದ್ರೆ ಅರ್ಲಿ ಮಾರ್ನಿಂಗ್ ನಮಗೆ ಮಿಡ್ ನೈಟ್ 12 ನಾವು ಕೌಂಟ್ ಮಾಡ್ತೀವಲ್ಲ, 3 ಜೂನ್ ಅಂತ ಹೇಳ್ಬಿಟ್ಟು. ಸೊ 3 ಆಗಿ 3:33 ಆಗಿರಬೇಕು. 3 ಗಂಟೆಗೆ ಎದ್ಬಿಟ್ಟು ಎಲ್ಲ ಫ್ರೆಶ್ ಅಪ್ ಆಗಿ ಸ್ವಲ್ಪ ಆರಾಮಾಗಿ 10 ನಿಮಿಷ ಮೆಡಿಟೇಷನ್ ಮಾಡಿ ಜರ್ನಲಿಂಗ್ ಇಟ್ಕೊಂಡು ಕುತ್ಕೊಳ್ಳಿ. ಆ ಟೈಮಲ್ಲಿ ನೀವು ಮಾಡಿ, ಬ್ಯೂಟಿಫುಲ್ ಆಗಿ ವರ್ಕ್ ಆಗುತ್ತೆ. ಕಾರ್ಮಿಕ್ ಪ್ಯಾಟರ್ನ್ಸ್ ಅಲ್ಲಿ ಯಾರೆಲ್ಲ ಹೋಗಿದ್ದೀರಾ, ಕಾರ್ಮಿಕ್ ಪ್ಯಾಟರ್ನ್ಸ್ ಅಂತ ಏನು ಅಂದ್ರೆ ಒಂದೇ ತರ ವಿಷಯ ಪದೇ 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 ಅದೇ ತರ ರಿಪೀಟ್ ಆಗಿ ನಮಗೆ ತುಂಬಾ ನೋವು ಕೊಡ್ತಿರುತ್ತೆ, ತುಂಬಾ ಹರ್ಟ್ ಆಗ್ತಿರುತ್ತೆ. ಅದು ಚೇಂಜ್ ಮಾಡಕ್ ನಮ್ ಕೈಲಿ ಆಗ್ತಿರಲ್ಲ. ದಟ್ ಇಸ್ ಅ ಕಾರ್ಮಿಕ್ ಪ್ಯಾಟರ್ನ್ಸ್. ಓಕೆ, ಸೊ ಅದನ್ನ ಬ್ರೇಕ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಅಂಡ್ ಜರ್ನಲಿಂಗ್ ಇನ್ಯಾವ್ದ್ರ ಬಗ್ಗೆ ಮಾಡ್ಬೋದು ಅಂದ್ರೆ, ಇವಾಗಿಂದ ನೆಕ್ಸ್ಟ್ 3 ಇಯರ್ಸ್ ನನ್ನ ಲೈಫ್ ಹೇಗಿರುತ್ತೆ, ನನ್ನ ಫ್ಯೂಚರ್ ಹೇಗಿರುತ್ತೆ ಅದ್ರ ಬಗ್ಗೆನೂ ಕೂಡ ನೀವು ಮಾಡ್ಬೋದು. ಓಕೆ, ನಾನು ಸ್ವಲ್ಪ ಸ್ಪೀಡ್ ಅಪ್ ಆಗಿ ಹೇಳ್ತಿದ್ದೀನಿ ಬಿಕಾಸ್ ಟಾಪಿಕ್ ಸ್ವಲ್ಪ ಜಾಸ್ತಿ ಎಳಿಬಾರ್ದು, ಟೈಮ್ ಜಾಸ್ತಿ ತಗೋಬಾರ್ದು ಅಂತ ಅಷ್ಟೇ. ಓಕೆ, ಐ ಹೋಪ್ ನಿಮ್ಗೆಲ್ಲ ಅರ್ಥ ಆಗ್ತಿದೆ ಅಂತ ಅನ್ಕೊಂತೇನೆ. ಸೊ ಇವಾಗಿಂದ ನಾನು 3 ವರ್ಷ ನನ್ನ ಲೈಫ್ ಹೇಗಿರ್ಬೇಕು ಅನ್ನೋದು ಪ್ರತಿಯೊಂದು ಚಿತ್ರಣ ಅದು ಹೇಗಾಗುತ್ತೆ ಅಂತ ನೀವು ಥಿಂಕ್ ಮಾಡಕ್ ಹೋಗ್ಬಿಡಿ. ಜಸ್ಟ್ ನಾನು ಹೀಗಿರ್ಬೇಕು, ನಾನು ಈ ತರ ಇಷ್ಟೆಲ್ಲ ಗೋಲ್ಸ್ ನಾನು ಅಚೀವ್ ಮಾಡ್ತೀನಿ, ಆ ಒಂದು ಡ್ರೀಮ್ ಲೈಫ್ ನ ಡೀಟೇಲ್ ಆಗಿ ಜರ್ನಲಿಂಗ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಕ್ಯಾಂಡಲ್ ಲೈಟ್. ನಾನು ಅವಾಗ ಹೇಳ್ದ ಒಂದು ರೆಡ್ ತಗೊಳ್ಳಿ, ವೈಟ್, ಬ್ಲೂ ಅಂಡ್ ಗ್ರೀನ್. ಬ್ಲೂ ಅಥವಾ ವೈಟ್ ಎರಡರಲ್ಲಿ ಯಾವ್ದಾದ್ರು ಒಂದು ಚಾಯ್ಸ್ ಮಾಡಿ. ಗ್ರೀನ್ ಮತ್ತೆ ರೆಡ್ ಮ್ಯಾಂಡೇಟರಿ ಆಗಿರಬೇಕು. ಬಿಕಾಸ್ ಗ್ರೀನ್ ಬಂದ್ಬಿಟ್ಟು ಅಬಂಡೆನ್ಸ್ ನ ಅಟ್ರಾಕ್ಟ್ ಮಾಡುತ್ತೆ ಅಂಡ್ ರೆಡ್ ಬಂದ್ಬಿಟ್ಟು ಲವ್, ಹಾರ್ಮೋನಿ, ಬ್ಯಾಲೆನ್ಸ್, ರಿಲೇಶನ್ಶಿಪ್ ಎಲ್ಲ ಅದ್ರ ಬಗ್ಗೆ ಬ್ಯೂಟಿ ಅದನ್ನ ಇದು ಮಾಡುತ್ತೆ. ಅಂಡ್ ಬ್ಲೂ ಬಂದ್ಬಿಟ್ಟು ಯಾಕೆ ಬ್ಲೂ ಅಂಡ್ ವೈಟ್ ಯಾಕೆ ಸ್ಪಿರಿಚುಲಿ ಕನೆಕ್ಟ್ ಆಗ್ಲಿಕ್ಕೆ, ನಿಮ್ಮ ಹೈಯರ್ ಸೆಲ್ಫ್ ಜೊತೆ ನೀವು ಕನೆಕ್ಟ್ ಆಗ್ಲಿಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಸೊ ಈ 3 ಕ್ಯಾಂಡಲ್ಸ್ ನ ಲೈಟ್ ಅಪ್ ಮಾಡ್ಬಿಡಿ. ಫಸ್ಟ್ ಒಂದು ದೇವರಿಗೆ ಪ್ರೇನ ಮಾಡ್ಕೊಂಡು ಆಮೇಲೆ 3 ಕ್ಯಾಂಡಲ್ಸ್ ನ ಲೈಟ್ ಅಪ್ ಮಾಡಿ ಅದ್ರ ಮೇಲೆ ಗೇಸ್ ಮಾಡ್ತಾ ಬನ್ನಿ. ಒಂದೊಂದು ಟೈಮಲ್ಲಿ ಯು ಕ್ಯಾನ್ ಟೇಕ್ 9 ಮಿನಿಟ್ಸ್ ಟು ಈಚ್ ಕ್ಯಾಂಡಲ್, ಹಂಗಾದ್ರೂ ನೀವು ಮಾಡ್ಬೋದು. 3 ಕ್ಯಾಂಡಲ್ ನ ಲೈಟ್ ಅಪ್ ಮಾಡಿಟ್ಟು ಒಂದೊಂದೇ ಕ್ಯಾಂಡಲ್ ನ 9 ಮಿನಿಟ್ಸ್ ಕೂಡ ನೀವು ಏನು ಮೆಡಿಟೇಷನ್ ಅಥವಾ ಗೇಸಿಂಗ್, ಮೆಡಿಟೇಷನ್ ಇನ್ ದ ಸೆನ್ಸ್ ಆ ಲೈಟ್ ಅನ್ನು ನೀವು ಗೇಸ್ ಮಾಡ್ಬೇಕು, ಅದನ್ನ ನೋಡ್ತಾ ಇರಬೇಕು. ಅದನ್ನ ನೋಡೋದ್ರ ಜೊತೆಗೆ ನೀವೇನ್ ಅನ್ಕೊಂತಾ ಇದ್ದೀರಾ, ನನಗೆ ಲೈಫಲ್ಲಿ ಈ ತರ ಬೇಕು, ಇದನ್ನ ನಾನು ಮ್ಯಾನಿಫೆಸ್ಟೇಷನ್ ಮಾಡಬೇಕು. ಎಕ್ಸಾಂಪಲ್ ರಿಲೇಶನ್ಶಿಪ್, ನಾನು ಒಳ್ಳೆ ಸೋಲ್ಮೇಟ್ ನ ಅಟ್ರಾಕ್ಟ್ ಮಾಡ್ತಾ ಇದ್ದೀನಿ, ಹಸ್ಬೆಂಡ್ ಅಥವಾ ವೈಫ್ ಅವ್ರನ್ನ
ಅಟ್ರಾಕ್ಟ್ ಮಾಡ್ತಾ ಇದ್ದೀನಿ. ಅವ್ರು ನಂಗೆ ತುಂಬಾ ಲವ್ ಕೊಡ್ತಿದ್ದಾರೆ, ಕೇರಿಂಗ್ ಆಗಿದ್ದಾರೆ, ನಾನು ತುಂಬಾ ಚೆನ್ನಾಗಿದ್ದೀನಿ, ನನ್ನ ರಿಲೇಶನ್ಶಿಪ್ ಅವ್ರ ಜೊತೆ ತುಂಬಾ ಚೆನ್ನಾಗಿದೆ, ತುಂಬಾ ಹ್ಯಾಪಿ ಆಗಿದ್ದೀನಿ, ಒಂದು ಹ್ಯಾಪಿ ಫ್ಯಾಮಿಲಿ ಮಾಡ್ಕೊಂಡಿದ್ದೀನಿ, ಒಳ್ಳೆ ಮಕ್ಕಳಿದ್ದಾರೆ. ಈ ತರ ಒಂದು ವಿಷನ್ನ ಅಲ್ಲಿ ಪಿಕ್ಚರ್ ಹೇಗೆ ನಾವು ನೋಡ್ತೀವಲ್ಲ ಆ ತರ ಒಂದು ವಿಜುವಲೈಸೇಷನ್ ಅಲ್ಲಿ ಮಾಡ್ಕೊಬೇಕು. ಸೊ 9 ಮಿನಿಟ್ಸ್ ಅದನ್ನ ಮಾಡ್ಬೋದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಯೂನಿವರ್ಸ್ಗೆ ಒಂದು ಲವ್ ಲೆಟರ್ನ ಬರೆಯೋದು. ಇದನ್ನ ನಾನು ಅವಾಗ ಮಾಡ್ತಾನೆ ಇರ್ತೀನಿ. ಸೊ ಯಾವ ತರ ಬರೆಯೋದು ಅಂದ್ರೆ ತುಂಬಾ ಹಾರ್ಟ್ಲಿ ಆಗಿ ಯೂನಿವರ್ಸ್ಗೆ ಒಂದು ಪ್ರೀತಿಯಿಂದ ನಿಮ್ಮ ತಾಯಿಗೋ ತಂದೆಗೋ ಅಣ್ಣಂಗೋ ತಂಗಿಗೋ ಅಥವಾ ನಿಮಗೆ ನೀವೇ ಹೇಗೆ ಒಂದು ಪ್ರೀತಿಯಿಂದ ಲೆಟರ್ ಬರೀತೀರೋ ಅದೇ ತರ ಫಸ್ಟ್ ನಿಮ್ಮ ಹತ್ರ ಏನೆಲ್ಲ ಇದೆ ಅದಕ್ಕೆ ಥ್ಯಾಂಕ್ ಯು ನಾ ಹೇಳಿ ಯೂನಿವರ್ಸ್ಗೆ, ಥ್ಯಾಂಕ್ ಯು ಸೋ ಮಚ್, ನನಗೆ ಇಷ್ಟೆಲ್ಲ ಕೊಟ್ಟಿದ್ಯಾ, ಥ್ಯಾಂಕ್ ಯು, ನನಗೆ ಇಷ್ಟೆಲ್ಲ ಬ್ಲೆಸಿಂಗ್ಸ್ ಇದೆ ಅಂತ ಹೇಳ್ಬಿಟ್ಟು ಸೊ ಒಂದು ಡೀಟೇಲ್ಡ್ ಆಗಿ ಲೆಟರ್ನ ಬರೀರಿ. ಯಾವ ತರ ನನ್ನ ಫ್ಯೂಚರ್ ಇಲ್ಲಿಂದ 3 ವರ್ಷ ಹೀಗೆ ಹೀಗೆ ಇರುತ್ತೆ, ಈ ತರ ಇರತ್ತೆ ಇರತ್ತೆ ಅನ್ನೋದಕ್ಕಿಂತ ಈಗೀಗೆ ಇದೆ ಅಂತ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಬರೀಬೇಕು. ಪ್ರೆಸೆಂಟ್ ಟೆನ್ಸ್ ಅಲ್ಲೇ ಬರೀಬೇಕು. ಹೀಗಿದೆ ಆ 3 ವರ್ಷ ಆಗೋದು ಈಗಲೇ ಆಗಿದೆ ಅನ್ನೋ ತರ ಫೀಲ್ ಮಾಡ್ತಾ ಅದನ್ನ ಬರೀಬೇಕು. ನಿಮ್ದು ಏನೇ ಡಿಸೈರ್ ಇರ್ಬೋದು. ಎಕ್ಸಾಂಪಲ್ 3 ಇಯರ್ಸ್ ಅಲ್ಲಿ ನಾನು ಒಂದು ಒಳ್ಳೆ ಮನೆ ಕಟ್ಟಿದ್ದೀನಿ, ನನ್ನ ಒಂದು ಡ್ರೀಮ್ ಕಾರ್ ನನ್ನ ಜೊತೆಯಲ್ಲಿದೆ, ನಾನೊಂದಿಷ್ಟು ಅಮೌಂಟ್ ಅನ್ನ ತಿಂಗಳ ನಾನು ಸಂಪಾದನೆ ಆಲ್ರೆಡಿ ಮಾಡ್ತಾ ಇದ್ದೀನಿ, ನನ್ನ ಕಾರ್ನ ನೋಡಿಸ್ತಾ ಇದ್ದೀನಿ, ತುಂಬಾ ಚೆನ್ನಾಗಿ ಫೀಲ್ ಆಗ್ತಿದೆ, ನನ್ನ ಕಾರಲ್ಲಿ ಕೂತಿದ್ರೆ ನನಗೆ ಏರೋಪ್ಲೇನ್ ಅಲ್ಲೇ ಹೋದಷ್ಟು ಫೀಲ್ ಆಗ್ತಾ ಇದೆ. ಸೀರಿಯಸ್ಲಿ ಆ ಥರ ಒಂದು ಡಿಸೈರ್ಸ್ ಏನಿರುತ್ತೆ ಒಳಗಿಂದ ಅದನ್ನ ಕಂಪ್ಲೀಟ್ ಎಮೋಷನ್ಸ್ 100% ಎಮೋಷನ್ಸ್ನ ಹಾಕಿ ಅದನ್ನ ರೈಟ್ ಡೌನ್ ಮಾಡಿ. ಓಕೆ, ಇದು ಯೂನಿವರ್ಸ್ಗೆ ಬರೆಯುವಂತ ಲೆಟರ್. ಬರದೆಲ್ಲ ಆದ್ರ ಮೇಲೆ ಅದನ್ನ ಯಾವ ತರ ಫೋಲ್ಡ್ ಮಾಡ್ಬೇಕು ಅಂದ್ರೆ ಸಪೋಸ್ ದಿಸ್ ಇಸ್ ಅ ಪೇಪರ್ ಅಲ್ಲ, ಸೊ ಈ ತರ ಫೋಲ್ಡ್ ಮಾಡ್ತೀರಾ. ಈ ಫೋಲ್ಡಿಂಗು ನಿಮ್ಮ ಮುಖ ಕಡೆ ಹೀಗೆ ಫೋಲ್ಡ್ ಬರಬೇಕು. ಫಾರ್ ಎಕ್ಸಾಂಪಲ್ ಇದು ಪೇಪರ್, ಸೊ ಹಿಂಗೆ ನಿಮ್ಮ ಕಡೆ ಫೋಲ್ಡ್ ಆಗಬೇಕಿದು, ಹೇಗೆ ಇದು ನಿಮ್ಮ ಕಡೆಗೆ ಫೋಲ್ಡ್ ಆಗಬೇಕು. ಸೊ ಆ ಥರ ಒಂದು ಫೋಲ್ಡಿಂಗ್ ನ ಮಾಡಿಬಿಟ್ಟು ನಿಮ್ಮ ಟುವರ್ಡ್ಸ್ನ ಫೋಲ್ಡಿಂಗ್ ನ ಮಾಡ್ಬಿಟ್ಟು, ಯಾಕಂದ್ರೆ ಯು ಆರ್ ಅಟ್ರಾಕ್ಟಿಂಗ್ ಟುವರ್ಡ್ಸ್ ಯು ಅಲ್ವಾ. ಸೊ ಅದನ್ನ ಅಟ್ರಾಕ್ಟ್ ಮಾಡೋಕೆ ನಿಮ್ಮ ಕಡೆ ಫೋಲ್ಡಿಂಗ್ ನ ಮಾಡಿ ಪ್ರೇ ಮಾಡಿ ಅದನ್ನ ಕೈಯಲ್ಲಿ ಈ ತರ ಇಟ್ಕೊಂಡ್ಬಿಟ್ಟು 9 ಮಿನಿಟ್ಸ್ ಅದ್ರ ಮೇಲೆ ಮೆಡಿಟೇಷನ್ ಮಾಡಿ. ಮೆಡಿಟೇಷನ್ ಇಸ್ ನಥಿಂಗ್ ಬಟ್ ಅಗೇನ್ ಅದನ್ನ ಫೀಲ್ ಮಾಡೋದು, ಅದನ್ನ ಅನುಭವಿಸೋದು. ಓಕೆ, ಅದನ್ನ ಅನುಭವಿಸ್ಬಿಟ್ಟು ಆಮೇಲೆ ಅದನ್ನ ಪಿಲ್ಲೋ ಒಳಗೆ ಇಟ್ಕೊಳ್ಳಿ. ಆ ಪಿಲ್ಲೋ ಒಳಗೆ ಸ್ವಲ್ಪ ದಿನದ ಮಟ್ಟಿಗಿರಿ. ಅದನ್ನ ಬೇಕಾದ್ರೆ ನೀವು ನ್ಯೂ ಮೂನ್ ಏನ್ ಬರುತ್ತೆ, ನ್ಯೂ ಮೂನ್ ಅಂದ್ರೆ ಕನ್ನಡದಲ್ಲಿ ಏನಂತಾರದು, ಸಾರಿ, ಅಮಾವಾಸ್ಯೆ. ಅಮಾವಾಸ್ಯೆ. ಫುಲ್ ಮೂನ್ ಅಂದ್ರೆ ಹುಣ್ಣಿಮೆ. ನ್ಯೂ ಮೂನ್ ಆದ್ರೂ ಆಯ್ತು, ಫುಲ್ ಮೂನ್ ಆದ್ರೂ ಆಯ್ತು, ಯಾವ ದಿನಾದ್ರೂ ಬೇಕಾದ್ರೆ ನೀವು ಅದನ್ನ ಗಾಡಿಗೆ ಅಗೇನ್ ಮತ್ತೊಂದ್ಸಲ ಪ್ರೇ ಮಾಡಿ ಮತ್ತೆ ಮೆಡಿಟೇಷನ್ ಮಾಡಿ ಅದನ್ನ ಬರ್ನ್ ಮಾಡಿ ಯೂನಿವರ್ಸ್ಗೆ ಲೆಟ್ ಗೋ ಮಾಡಿ. ಓಕೆ, ಯಾಕೆ ಲೆಟ್ ಗೋ ಮಾಡ್ಬೇಕಂದ್ರೆ ತುಂಬಾ ನೀವು ಅದರಲ್ಲೇ ಇದ್ದಾಗ ಏನಾಗುತ್ತೆ, ರೆಸಿಸ್ಟೆನ್ಸ್ ಫಾರ್ಮ್ ಮಾಡ್ತೀರಾ. ಸೊ ಆ ರೆಸಿಸ್ಟೆನ್ಸ್ ಫಾರ್ಮ್ ಮಾಡೋದು ಬೇಡ, ಅದನ್ನ ಲೆಟ್ ಗೋ ಮಾಡಿ. ಓಕೆನಾ, ಅದ್ರ ಮೇಲೆ ವರ್ಕ್ ಮಾಡ್ತಾ ಹೋಗಿ, ಜಸ್ಟ್ ಇಟ್ ವಿಲ್ ಹ್ಯಾಪನ್ ಅಷ್ಟೇ. ಓಕೆ, ಸೊ ನೆಕ್ಸ್ಟ್ ಏನು, ಇನ್ನೊಂದು ಮೆಥಡ್ ಏನು ಅಂತಂದ್ರೆ ಬರ್ನಿಂಗ್ ಮೆಥಡ್. ಈಗ ನಾನು ಹೇಳ್ದಲ್ಲ, ಅದು ಫ್ಯೂ ಡೇಸ್ ಆದ್ಮೇಲೆ ಪಿಲ್ಲೋ ಹೊಡಿ ಇಟ್ಕೊಂಡಿರೋದಲ್ಲ, ಫ್ಯೂ ಡೇಸ್ ಆದ್ಮೇಲೆ ನ್ಯೂ ಮೂನ್ ಅಥವಾ ಫುಲ್ ಮೂನ್ಗೆ ಬರ್ನ್ ಮಾಡಿ ಅಂತ. ಸೊ ಅಟ್ಲೀಸ್ಟ್ ಫಾರ್ 9 ಡೇಸ್ ಅದು ನಿಮ್ಮ ಪಿಲ್ಲೋ ಅಲ್ಲಿ ಇರಲಿ. 9 ಡೇಸ್ ಆದ್ಮೇಲೆ ಫಸ್ಟ್ ನ್ಯೂ ಮೂನ್ ಬಂದ್ರೆ ನ್ಯೂ ಮೂನ್ ದಿವಸನೇ ಮಾಡಿ, ಅಥವಾ ಫುಲ್ ಮೂನ್ ಬಂದ್ರೆ ಫುಲ್ ಮೂನ್ ದಿವಸನೇ ಮಾಡಿ, ಸರಿನಾ. ಅಂಡ್ ಆಫ್ಟರ್ ದಟ್ ಕೆಲವರಿಗೆಲ್ಲ ಹೇಳ್ದೆ ನಾನು, ಕಾರ್ಮಿಕ್ ಸೈಕಲ್ಸ್, ಕಾರ್ಮಿಕ್ ಪ್ಯಾಟರ್ನ್ಸ್ ಇದೆಲ್ಲ ನಡೀತಿರುತ್ತಲ್ಲ, ಇವರೆಲ್ಲ ಏನ್ ಮಾಡ್ಬೇಕಂದ್ರೆ ನಿಮ್ ನೆಗೆಟಿವ್ಸ್ ಏನೇನು ನಡೀತಿದೆ ಫಸ್ಟ್ ಅದನ್ನೆಲ್ಲ ರೈಟ್ ಡೌನ್ ಮಾಡಿ. ಎಸ್ಪೆಷಲಿ ಬ್ಲಾಕ್ ಇಂಕಲ್ ರೈಟ್ ಡೌನ್ ಮಾಡಿದ್ರೆ ಒಳ್ಳೆ ನೆಗೆಟಿವ್ ಥಿಂಗ್ಸ್ ರೈಟ್ ಡೌನ್ ಮಾಡಿಟ್ಬಿಟ್ಟು, ನಾನೀಗ ಪೇಪರ್ ಮಡ್ಚೋದು ಹೇಳಿದ್ನಲ್ಲ ಅದನ್ನ ಉಲ್ಟಾ, ನೀವು ನಿಮ್ಮ ಕಡೆ ಮಡ್ಚೋಂಗಿಲ್ಲ, ಅದನ್ನ ಆಚೆ ಕಡೆ ಉಲ್ಟಾ ಮಡಚ್ಬಿಟ್ಟು ನೀವು ಮೆಡಿಟೇಷನ್ ಮಾಡ್ಕೊಂತ ಅದಕ್ಕೆ ಏನು ಫೀಲ್ ಮಾಡ್ಬೇಕಂದ್ರೆ ನಿಮ್ಮಲ್ಲಿ ಥರ್ಡ್ ಐಯಿಂದ ಆ ಒಂದು ನೆಗೆಟಿವ್ ಪ್ಯಾಟರ್ನ್ಸ್ ಏನಿದೆ ಅದು ಬ್ಲಾಕ್ ಎನರ್ಜಿ ಆಗಿ ಬ್ಲಾಕ್ ಇದರಲ್ಲಿ ಹೋಗ್ತಾ ಇದೆ, ಆ ಪೇಪರ್ ಅಲ್ಲಿ ಫಿಲ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಫೀಲ್ ಮಾಡಿ ಅದನ್ನ ಬರ್ನ್ ಔಟ್ ಮಾಡಿ ಯೂನಿವರ್ಸ್ಗೆ ಬಿಟ್ಬಿಡಿ ಅದನ್ನ. ಓಕೆ, ಅಂದ್ರೆ ಉಫ್ ಮಾಡಿ, ಈ ತರ ಕೈಲಿ ಇಟ್ಕೊಂಡು ಉಫ್ ಮಾಡಿ ಯೂನಿವರ್ಸ್ ಗಾಡಿಯಲ್ಲಿ ಬಿಟ್ಬಿಡಿ. ಓಕೆ, ದಟ್ ಇಸ್ ಅನದರ್ ಥಿಂಗ್. ಆಮೇಲೆ ಫರ್ಟಿಲಿಟಿ, ಯಾರಿಗೆ ಮಕ್ಕಳಾಗಿಲ್ಲ ಅವರಿಗೆ 3-6-9 ಮೆಥಡ್ ಅಲ್ಲಿ ಏನ್ ಮಾಡ್ಬೋದು ಅಂದ್ರೆ ಅಫರ್ಮೇಷನ್ಸ್ ನ ಮಾಡ್ಬೋದು. ಎಲ್ಲರೂ ಮಾಡ್ಬೋದು, ಎಸ್ಪೆಷಲಿ ನಾನು ಕೆಲವರು ಫರ್ಟಿಲಿಟಿಗೆ ಯಾರು ಟ್ರೈ ಮಾಡ್ತಿದ್ದೀರಾ ಅವರಿಗೆ ಈ ಮೆಥಡ್ ತುಂಬಾ ಫಾಸ್ಟ್ ವರ್ಕ್ ಆಗುತ್ತೆ. ಬೆಳಗ್ಗೆ 3 ಸಲ, ಸಂಜೆ 6 ಸಲ, ಮತ್ತೆ ರಾತ್ರಿ 9 ಸಲ ಮಾಡಬೇಕು. ಅದರಲ್ಲೂ ನಾನು ಹೇಳಿದ್ನಲ್ಲ ಅರ್ಲಿ ಮಾರ್ನಿಂಗ್ 3-3-3 ಟೈಮಲ್ಲಿ ಮಾಡಿ, ಮತ್ತೆ ಸಂಜೆ 6-6-6 ಅಂದ್ರೆ 6 ಗಂಟೆ 6 ನಿಮಿಷ, ಸರಿನಾ, 6 ಗಂಟೆ 6 ನಿಮಿಷ ಅಂಡ್ ನೈಟ್ 9 ಗಂಟೆ 9 ನಿಮಿಷ. ಈ ಟೈಮಲ್ಲಿ ಅಫರ್ಮೇಷನ್ಸ್ನ ಅಟ್ಲೀಸ್ಟ್ 21 ಟೈಮ್ಸ್ ರಿಪೀಟ್ ಮಾಡಿ. ಫಾರ್ ಎಕ್ಸಾಂಪಲ್ ಹೆಂಗೆ ಅಂದ್ರೆ ನೀವು ಕನ್ಸೀವ್ ಆಗಿರಲ್ಲ, ನೀವು ಕನ್ಸೀವ್ ಆಗಿದ್ದೀರಾ ಅಂತ ಈಗ ಹೇಳ್ಬೇಕು ಅದನ್ನ ಅಫರ್ಮೇಷನ್ ಅಲ್ಲಿ. ಫಾರ್ ಎಕ್ಸಾಂಪಲ್, ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಗ್ರೇಟ್ಫುಲ್ ಟು ಯು ಯೂನಿವರ್ಸ್ ಫಾರ್ ಬ್ಲೆಸ್ಸಿಂಗ್ ಮೀ ವಿತ್ ದಿಸ್ ಗ್ರೇಟರ್ ಬೇಬಿ. ಎಕ್ಸಾಂಪಲ್ ಬಾಯ್ ಅಥವಾ ಗರ್ಲ್, ನಿಮ್ಗೆ ಏನು ಬೇಕೋ ಅದು ಆ್ಯಡ್ ಮಾಡ್ಕೊಬೋದು. ಸೊ ಆ ಥರ ಒಂದು ಅಫರ್ಮೇಷನ್ನ ರೆಡಿ ಮಾಡಿಕೊಂಡು ನೀವು ಅದನ್ನು 3 ಟೈಮ್ ಬೆಳಗ್ಗೆ, 6 ಟೈಮ್ ಮಧ್ಯಾಹ್ನ, ಮತ್ತು 9 ಟೈಮ್ ನೈಟ್. ಓಕೆ, ಮಧ್ಯಾಹ್ನ 6 ಟೈಮ್ ಮಾಡಿ. ನಾನು ಆಮೇಲೆ ಮತ್ತೆ ಹೇಳಿದ್ನಲ್ಲ 6:06 ಆ ಟೈಮಿಗೂ ಮತ್ತೆ ರಿಪೀಟ್ನ ಮಾಡಿ. ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಆಗೇ ಆಗುತ್ತೆ. ಓಕೆನಾ, ಸೊ ಇಷ್ಟ ಆಯಿತು. ನೆಕ್ಸ್ಟ್ ಏನು ಬಂತು ಅಂತಂದರೆ ಚಾಂಟಿಂಗ್ ಇದರಲ್ಲಿ ಮೇಯ್ನಾಗಿ ನಾನು ಸಜೆಸ್ಟ್ ಮಾಡೋದು, ನನ್ನ ಪರ್ಸ್ನಲ್ ಇದ್ರ ಮೇಲೆ ಹನುಮಾನ್ ಚಾಲೀಸ ನಾನು ಸಜೆಸ್ಟ್ ಮಾಡ್ತೀನಿ. ಅಟ್ಲೀಸ್ಟ್ 3 ಟೈಮ್ಸ್ ಮಾಡಿ ಹನುಮಾನ್ ಚಾಲೀಸ ಚಾಂಟಿಂಗ್ ಪ್ರಾಪರ್ ಆಗಿ. ಅಥವಾ ನಿಮಗೆ ಮಾಡೋಕ್ಕೆ ಚಾಂಟಿಂಗ್ ಆಗೇ ಇಲ್ಲ ಅಂತಂದರೆ ಲಿಸನ್ ಟು ದ ಹನುಮಾನ್ ಚಾಲೀಸ, ಲಿಸನ್ ಟು ದ ಹನುಮಾನ್ ಚಾಲೀಸ ಅಟ್ಲೀಸ್ಟ್ 3 ಟೈಮ್ಸ್. ಓಕೆ, ಅದನ್ನ ಕೇಳಿಸ್ಕೊಳ್ಳಿ. 9 ಸಲ ಮಾಡೋಕ್ಕಾದ್ರೆ ದಟ್ ಇಸ್ ವೆಲ್ ಆ್ಯಂಡ್ ಗುಡ್ ಆ್ಯಂಡ್ ಬ್ಯೂಟಿಫುಲ್. 9 ಸಲ ಮಾಡೋಕ್ಕಾಗಿಲ್ಲ ಅಂದರೆ 3 ಸಲ ಮಿನಿಮಮ್ ಆಗಿ ಮಾಡಲೇಬೇಕು. ಓಕೆನಾ, ಸೊ ಆಮೇಲೆ
ಬೇರೆ ಯಾವ್ದಾದ್ರು ನಿಮ್ಮ ಇಷ್ಟ ದೇವರ ಮಂತ್ರಗಳು ನೀವು ತುಂಬಾ ದಿವಸದಿಂದ ಮಾಡ್ಕೊಂಡ್ ಬಂದಿದ್ರೆ ಅದನ್ನು ಕೂಡ ನೀವು ಚಾಂಟಿಂಗ್ ನ ಮಾಡ್ಬೋದು, ನೋ ಇಶ್ಯೂಸ್. ಅಪಾರ್ಟ್ ಫ್ರಮ್ ದಟ್ ಬೈನ್ಯೂರಲ್ ಬ್ಯೂಟ್ಸ್ ಅಂತ ಬೈನ್ಯೂರಲ್ ಬೀಟ್ಸ್ ಅಂತ ಸಿಗುತ್ತೆ ಯೂಟ್ಯೂಬ್ ಅಲ್ಲಿ. ಸೊ ಯಾವುದು 528 ಹರ್ಡ್ಸ್ ಮತ್ತೆ ಒನ್ ಮೋರ್ ಥಿಂಗ್ ಇಸ್ 963 ಹರ್ಡ್ಸ್. 528 ಹರ್ಡ್ಸ್ ಅಂಡ್ 963 ಹರ್ಡ್ಸ್. ಓಕೆ, ಈ ಬೈನ್ಯೂರಲ್ ಬೀಟ್ಸ್ ನ ನೀವು ಕೇಳ್ಬೋದು. ಓಕೆ, ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ನೀವು ಕೇಳಿಸ್ಕೊಬೋದು. 15 minutes 20 minutes ಯು ಕ್ಯಾನ್ ಲೀಸನ್. ಇದು ನಿಮ್ಮೊಳಗಿರುವಂತಹ ವೈಬ್ರೇಷನ್ ಹೈಯರ್ ಲೆವೆಲ್ಗೆ ತಗೊಂಡೋಗುತ್ತೆ. 528 ಬಂದ್ಬಿಟ್ಟು ಹಾರ್ಟ್ ಚಕ್ರ ರೆಸೊನೇಟ್ ಮಾಡುತ್ತೆ. ಸೊ ಲವ್ ಮತ್ತೆ ರಿಲೇಶನ್ಶಿಪ್ ನ ಯಾರು ಅಟ್ರಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರೋ ಅವರು 528 ಹರ್ಡ್ಸ್ ಅನ್ನ ಕೇಳ್ಬೋದು, ಬೈನ್ಯೂರಲ್ ಬೀಟ್ಸ್ ನ. ಯಾರು ಸ್ಪಿರಿಚುವಲಿ ನಾನು ಇನ್ಕ್ಲೈನ್ಡ್ ಆಗಬೇಕು, ನನ್ನ ಸೋಲ್ ಪರ್ಪಸ್ ನನಗೆ ಗೊತ್ತಿಲ್ಲ, ಸೋಲ್ ಪರ್ಪಸ್ ಜೊತೆ ನಾನು ಕನೆಕ್ಟ್ ಆಗಬೇಕು, ನನ್ನ ಹೈಯರ್ ಸೆಲ್ಫ್ ಜೊತೆ ನಾನು ಕನೆಕ್ಟ್ ಆಗಬೇಕು, ನನ್ನ ಬಾಡಿ ಒಂದು ಕೇಳುತ್ತೆ, ನನ್ನ ಮೈಂಡ್ ಒಂದು ಕೇಳುತ್ತೆ, ನನ್ನ ಸೋಲ್ ಒಂದು ಹೇಳ್ತಿದೆ, ನನ್ಗೆ ಯಾವುದಕ್ಕೂ ಅರ್ಥ ಆಗ್ತಿಲ್ಲ, ನಂಗೆ ಅಲೈನ್ಮೆಂಟ್ ಅಂತ ಅನಿಸ್ತಿಲ್ಲ ಅಂತ ಯಾರೆಲ್ಲ ಡಿಸ್ಟ್ರಾಕ್ಷನ್ ಅಲ್ಲಿ ಇದ್ದೀರಾ, ಸೊ ಅವರಿಗೆ ನಿಮ್ಮ ಬಾಡಿ ಮೈಂಡ್ ಸೋಲ್ ಅಲೈನ್ಮೆಂಟಿಗೆ ಬರೋದಕ್ಕೋಸ್ಕರ 963 ಹರ್ಡ್ಸ್ ಅನ್ನ ಕೇಳಿಸ್ಕೊಳ್ಳಿ, ಬೈನ್ಯೂರಲ್ ಬೀಟ್ಸ್. ಓಕೆ, ಸೊ ದೆನ್ ಮತ್ತೆ ಆಮೇಲೆ ಇನ್ನೇನ್ ಮಾಡ್ಬೋದು ಸ್ಮಾಲರ್ ಥಿಂಗ್ಸ್ ಅಂದ್ರೆ ಒಂದು ಏನು ಪರ್ಫ್ಯೂಮ್ಸ್ ಅಂದ್ರೆ ಪ್ಯೂರ್ ಪರ್ಫ್ಯೂಮ್ಸ್. ಹಿಂದಿಯಲ್ಲಿ ಅತ್ತರ್ ಅಂತ ಹೇಳ್ತಾರೆ ಅಥವಾ ಇತ್ರ ಅಂತ ಹೇಳ್ತಾರೆ. ಇತ್ರ ಅಂದ್ರೆ ತುಂಬಾ ಪ್ಯೂರ್ ಆಗಿರುವಂತ ಪರ್ಫ್ಯೂಮ್, ಅದರಲ್ಲಿ ಏನು ಕೆಮಿಕಲ್ಸ್ ಆಡ್ ಆಗಿರಲ್ಲ, ನ್ಯಾಚುರಲ್ ಪೆಟಲ್ಸ್ ಇಂದ ನ್ಯಾಚುರಲ್ ಫ್ಲವರ್ಸ್ ಇಂದ ಮಾಡಿರ್ತಾರೆ. ಅಂಥದ್ದು ಕೊಂಡ್ಕೊಂಡ್ಬಿಟ್ಟು ಅಂಥದನ್ನ ಯೂಸ್ ಮಾಡಿ. ಓಕೆ, ಇಫ್ ಪಾಸಿಬಲ್ ಆಸ್ ಅರ್ಲಿ ಆಸ್ ಬೈ ಮಾಡಿ ಅವತ್ತಿನ ದಿವಸ ಅಂತೂ ಅದನ್ನು ಯೂಸ್ ಮಾಡಿ, ಬಾಡಿಗೆ ಸ್ಪ್ರೇ ಮಾಡಿ. ಎಲ್ಲಿ 2 ಕಿವಿ ಹಿಂಭಾಗ ಮತ್ತೆ ಕತ್ತಿನ ಹಿಂಭಾಗದಲ್ಲಿ ಸ್ವಲ್ಪ ಮತ್ತೆ ಮುಂದ್ಗಡೆ ಸ್ವಲ್ಪ ಹಚ್ಕೊಳ್ಳಿ. ದಟ್ ವಿಲ್ ಹೆಲ್ಪ್ ಯು ಲಾಟ್. ಓಕೆ, ಬಿಕಾಸ್ ಅದು ವೀನಸ್ ಶುಕ್ರನ ರೆಪ್ರೆಸೆಂಟ್ ಮಾಡೋದ್ರಿಂದ ಲವ್ ಲೈಫ್, ಬ್ಯೂಟಿ ಮತ್ತೆ ಹಾರ್ಮೋನಿ, ಬ್ಯಾಲೆನ್ಸಿಂಗ್ ಎಲ್ಲದನ್ನು ಅಟ್ರಾಕ್ಟ್ ಮಾಡುತ್ತೆ. ರಿಲೇಶನ್ಶಿಪ್, ಓಕೆ, ಫ್ಯಾಮಿಲಿ ಅದನ್ನೆಲ್ಲ ಅಟ್ರಾಕ್ಟ್ ಮಾಡುತ್ತೆ. ಸೊ ಯಾರು ಕೆಲವರು ಕ್ರಿಸ್ಟಲ್ಸ್ ಜೊತೆ ವರ್ಕ್ ಮಾಡ್ತೀರಾ ಅವರು ಜೇಡ್ ಮತ್ತೆ ಅವೆಂಚರ್ ಇದನ್ನ ಇಟ್ಕೊಂಡು ಮೆಡಿಟೇಷನ್ ಮಾಡ್ಬೋದು. ಅದು ಗ್ರೀನ್ ಕಲರ್ ಇರುತ್ತೆ. ಸೊ ಅದನ್ನ ಇಟ್ಕೊಂಡು ನೀವು ಮೆಡಿಟೇಷನ್ ಮಾಡ್ಬೋದು. ಮನೇಲಿ ಅದನ್ನ ಇಟ್ಟು ಪೂಜೆ ಮಾಡೋದ್ರಿಂದ ಕೂಡ ಅದು ನಿಮಗೆ ಒಂದು ಅಬಂಡೆನ್ಸ್ ಮತ್ತೆ ಲಕ್ಸುರಿಯನ್ನ ತಂದ್ಕೊಡುತ್ತೆ, ಬ್ಯೂಟಿ ಮತ್ತೆ ಪೀಸ್ ಆಫ್ ಲೈಫ್ ನ ತಂದ್ಕೊಡುತ್ತೆ. ಸರಿನಾ? ಸೊ ಫೈನಲ್ ಆಗಿ ಮತ್ತೆ ಇನ್ನೇನು ಅಂತಂದ್ರೆ 9 minute ಮೆಡಿಟೇಷನ್. ಓಕೆ, 9 minute ಮೆಡಿಟೇಷನ್ ನೀವು ಮಾಡ್ಬೋದು. ಮೆಡಿಟೇಷನ್ ಯಾವ ತರ ಇರಬೇಕು ಅಂತ ಸ್ವಲ್ಪ ಡೀಟೇಲ್ ಆಗಿ ಹೇಳ್ಬಿಡ್ತೀನಿ. ಸೊ ನೀವು ಮೆಡಿಟೇಷನ್ ಕುತ್ಕೊಳ್ಳಿ, ಡೀಪ್ ಬ್ರೀತಿಂಗ್ ನ 10 times ಮಾಡಿ ಆರಾಮಾಗಿ ಕುತ್ಕೊಳ್ಳಿ. ಯಾವ ಡಿಸ್ಟರ್ಬೆನ್ಸ್ ಇಲ್ದಿರುವಂತ ಪ್ಲೇಸ್ ಅಲ್ಲಿ ಎಲ್ಲ ಗೊತ್ತೇ ಇರುತ್ತೆ. ಬೇಸಿಕ್ ಥಿಂಗ್ ಅದು. ಆಮೇಲೆ ನೀವೇ ವಿಜುವಲೈಸ್ ಮಾಡೋದಕ್ಕೆ ಶುರು ಮಾಡಿ. ನಿಮ್ಮ ಕ್ರೌನ್ ಚಕ್ರದಿಂದ ವೈಟ್ ಲೈಟ್ ಅಥವಾ ಒಂದು ಬ್ರೈಟ್ ಗೋಲ್ಡನ್ ಲೈಟ್ ಯೂನಿವರ್ಸ್ ಇಂದ, ಆಕಾಶದಿಂದ ರಿಸೀವ್ ಮಾಡ್ಕೊಂತಾ ಇದ್ದೀರಾ ಅಂತ ನೀವು ಫೀಲ್ ಮಾಡಿ. ಓಕೆನಾ? ಆಮೇಲೆ ಅಲ್ಲಿಂದ ಅದು ಹಾರ್ಟ್ ಚಕ್ರಗೆ ಬರ್ತಾ ಇದೆ. ಓಕೆ, ಇಟ್ಸ್ ಫ್ಲೋಯಿಂಗ್ ಟುವರ್ಡ್ಸ್ ಹಾರ್ಟ್ ಚಕ್ರ, ದೆನ್ ಇಟ್ಸ್ ಫ್ಲೋಯಿಂಗ್ ಟುವರ್ಡ್ಸ್ ಆಲ್ ಯುವರ್ ಅದರ್ ಚಕ್ರಾಸ್. ಮಣಿಪುರ ಚಕ್ರ ಇದೆ, ಮತ್ತೆ ಸೋಲಾರ್ ಚಕ್ರಾಸ್ ಇದೆ, ಆಮೇಲೆ ಸ್ಯಾಕ್ರಲ್ ಚಕ್ರ ಇದೆ, ಆಮೇಲೆ ರೂಟ್ ಚಕ್ರ ಇದೆ. ಓಕೆ, ಎಲ್ಲ ಚಕ್ರಾಸ್ ಮೇಲೂ ಅದು ಬರ್ತಾ ಇದೆ ಅಂತ ಹೇಳಿ ಹೇಳ್ಕೊಂಡು ಟಿಲ್ ರೂಟ್ ಚಕ್ರ, ಕ್ರೌನ್ ಚಕ್ರ ಇಂದ ಹಿಡಿದು ಅನಾಹತ, ವಿಶುದ್ಧಿ ಎಲ್ಲ ಚಕ್ರದಲ್ಲೂ ಹೋಗ್ತಾ ಇದೆ. ನಾನು ಸ್ವಲ್ಪ ಆರ್ಡರ್ ಮಿಸ್ ಮಾಡಿರ್ಬೋದು, ಬಟ್ ನೀವು ಅದನ್ನ ಇಮ್ಯಾಜಿನ್ ಮಾಡಿ. ಕ್ರೌನ್ ಚಕ್ರ ಆಗಿದ ತಕ್ಷಣ ವಿಶುದ್ಧಿ ಬರುತ್ತೆ ಕತ್ತತ್ರ. ಓಕೆ, ನಮ್ದು ಥೈರಾಯ್ಡ್ ಗ್ಲ್ಯಾಂಡ್ ಇರುತ್ತಲ್ಲ ಅಲ್ಲಿರುತ್ತೆ. ಅದಾದ್ರ ಮೇಲೆ ಹಾರ್ಟ್ ಚಕ್ರ, ಅದಾದ್ರ ಮೇಲೆ ಕೆಳಗಡೆ ಬಂದ್ರೆ ಸೋಲಾರ್ ಪ್ಲೆಕ್ಸಸ್, ಅದಾದ್ರ ಮೇಲೆ ಮಣಿಪುರಿ ಚಕ್ರ, ಅದಾದ್ರ ಮೇಲೆ ಸ್ಯಾಕ್ರಲ್ ಚಕ್ರ, ಅದಾದ್ರ ಮೇಲೆ ಲಾಸ್ಟ್ ಬಂದ್ಬಿಟ್ಟು ರೂಟ್ ಚಕ್ರ ಈ ತರ ಇರುತ್ತೆ. ಓಕೆ, ನಾನು ಹೇಳಿದ್ರೆ ಏನಾದ್ರು ಮಿಸ್ ಆಗಿರ್ಬೋದು, ಸಾರಿ. ಪ್ಲೀಸ್ ನೀವು ನೋಡ್ಕೊಂಡು ಇದು ಮಾಡಿ, ಒಂದು ಸ್ವಲ್ಪ ಹರಿಬರಿಯಲ್ಲಿ ಹೇಳ್ತಾ ಇದ್ದೇನೆ. ಓಕೆ, ಅದರ ಒಂದು ಲೈಟ್ ಪಾಸ್ ಆಗ್ತಾ ಇದೆ ಅಂತ ಫೀಲ್ ಮಾಡಿ. ಅದ್ರ ಜೊತೆಲಿ ಆ ಲೈಟ್ ನಿಮ್ಮ ಚಕ್ರಾಸಲ್ಲಿ ಇರುವಂತ ಒಂದು ನೆಗೆಟಿವ್ ಎನರ್ಜಿನ ಕ್ಯಾರಿ ಮಾಡ್ಕೊಂತ, ಅಬ್ಸರ್ವ್ ಮಾಡ್ಕೊಂತ ರೂಟ್ ಚಕ್ರ ಮೂಲಕ ಕೆಳಗಡೆ ನೆಲಕ್ಕೆ, ಭೂಮಿಯಲ್ಲಿ ಆ ಒಂದು ನೆಗೆಟಿವಿಟಿನ ಬಿಡ್ತಾ ಇದೆ, ರಿಲೀಸ್ ಮಾಡ್ತಾ ಇದೆ ಅಂತ ಫೀಲ್ ಮಾಡಿ. ಇದನ್ನ 9 minutes ಮಾಡಿ ರಿಪೀಟ್ ಮಾಡಿ. ಓಕೆನಾ? ಬೆಳಗ್ಗೆ 3 ಸಲ, ಮತ್ತೆ ಮಧ್ಯಾಹ್ನ 6 ಟೈಮು, ಮತ್ತೆ ನೈಟ್ 9 ಟೈಮು. ಇದನ್ನ 9 minutes ಮಾಡಿದ್ರೆ ಸಾಕು. ಓಕೆನಾ? ಅಂದ್ರೆ ಈ ಪ್ರಾಸೆಸ್ ನೀವು ಒಂದ್ಸಲ ಮೆಡಿಟೇಷನ್ ಕುತ್ಕೊಂಡಾಗ ಈ ಪ್ರಾಸೆಸ್ನ ಬೆಳಗ್ಗೆ 3 times ಪ್ರಾಸೆಸ್ ಮಾಡಿ. ಮೆಡಿಟೇಷನ್ ಈಗ ಏನು ಹೇಳಿದ್ನಲ್ಲ ಆ ಪ್ರಾಸೆಸ್ನ ಮಧ್ಯಾಹ್ನ ಮೆಡಿಟೇಷನ್ ಕುತ್ಕೊಂಡಾಗ 6 ಟೈಮ್ ಅದನ್ನ ರಿಪಿಟೇಷನ್ ಮಾಡಿ ಅಷ್ಟೇ. ಆ ವಿಜುವಲೈಸೇಷನ್ ನಾನು ಹೇಳಿದ್ನಲ್ಲ ಇವಾಗ, ಆ ಪ್ರೊಸೀಜರ್ನ 6 ಟೈಮ್ ರಿಪೀಟ್ ಮಾಡಿ. ನೆಕ್ಸ್ಟ್ ಬಂದ್ಬಿಟ್ಟು ನೈಟ್ ಸೇಮ್ ಪ್ರೊಸೀಜರು 9 ಟೈಮ್ ರಿಪೀಟ್ ಮಾಡಿ ಅಷ್ಟೇ. ಓಕೆ, ಟೋಟಲ್ ಒಂದು 9 minutes ಆಫ್ ಡ್ಯೂರೇಷನ್ ಅಲ್ಲಿ ಅದು ಮುಗಿಸೋ ಥರ ಮಾಡ್ಕೊಳ್ಳಿ ಅಷ್ಟೇ. ಮೇ ಬಿ 9 times ಮಾಡ್ಬೇಕಾದ್ರೆ ಸ್ವಲ್ಪ ಡ್ಯೂರೇಷನ್ ಲಾಂಗ್ ಆಗುತ್ತೆ, ನಥಿಂಗ್ ಟು ವರಿ. ಬಟ್ ಫಸ್ಟ್ ಟೈಮ್ 9 minutes ಮುಗಿಸ್ಬೋದು. ಸೊ ಐ ಥಿಂಕ್ ಎಲ್ಲ ಆಲ್ಮೋಸ್ಟ್ ಮುಗಿಸಿದ್ದೀನಿ. ಒಂದು ಲಾಸ್ಟ್ ಬಟ್ ನಾಟ್ ಲೀಸ್ಟ್ ವೆರಿ ಎಫೆಕ್ಟಿವ್ ನಾನು ಹೇಳ್ತಾ ಇರೋದು ಟೆಕ್ನಿಕ್ ಇದು ಬಂದ್ಬಿಟ್ಟು ವಿಜುವಲ್ ಟೆಕ್ನಿಕ್. ತುಂಬ ಚೆನ್ನಾಗಿ ಗೊತ್ತಿದೆ ಅಂತ ಅನ್ಕೊಂತೀನಿ. 9 minute ಮೆಡಿಟೇಷನ್ ಅಲ್ಲಿ ಅಗೇನ್ ಯು ಕ್ಯಾನ್ ಡೂ ದಿಸ್. ಒಂದು ಕ್ಲೆನ್ಸಿಂಗ್ ಆಯ್ತದು. ಕ್ಲೆನ್ಸಿಂಗ್ ಆದ್ರ ಮೇಲೆ ಮತ್ತೆ ಕುತ್ಕೊಂಡ್ಬಿಟ್ಟು ವಿಜುವಲೈಸೇಷನ್ ಮಾಡೋದು. ನಿಮ್ಮ ಒಂದು ಈವನ್ ಫರ್ಟಿಲಿಟಿ ಬಗ್ಗೆ ನಾನು ಎಕ್ಸಾಂಪಲ್ ಕೊಟ್ಟೆ, ಅವರು ಕೂಡ ಕುತ್ಕೊಂಡು ಇದನ್ನ ವಿಜುವಲೈಸೇಷನ್ ಮಾಡ್ಬೋದು. ಓಕೆ, ನಾನು ಪ್ರೆಗ್ನೆಂಟ್ ಆಗಿದ್ದೀನಿ, ನನಗೀಗ 6 months ಆಗಿದೆ, ನಂಗೆ ಬೇಬಿ ಇದೆ. ನೀವು ಅನ್ಕೊಂತೀರ ಅಯ್ಯೋ ಅದನ್ನ ಹೆಂಗೆ ಈಗ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಅನ್ಕೊಳ್ಳೋದು ಹೇಗೆ ಅಂತ ಆ ಭಾವನೆ ತರಬೇಕು. ಈಗ ನೀವು 6 months ಆದಾಗ ಅದನ್ನ ಹೆಂಗೆ ಎಂಜಾಯ್ ಮಾಡ್ತೀರಾ? ಮಗು ಓದಿತಾ ಇರುತ್ತೆ, ನೀವು ಖುಷಿ ಪಡ್ತಾ ಇರ್ತೀರಾ, ನಿಮ್ಮ ಮನೇಲೆಲ್ಲ ಅದು ತಿನ್ನು ಇದು ತಿನ್ನು, ಅದ್ರಲ್ಲಿ ಈ ತರ
ನ್ಯೂಟ್ರಿಷನ್ ಇರುತ್ತೆ, ಈ ಥರ ನ್ಯೂಟ್ರಿಷನ್ ಇರುತ್ತೆ, ಈ ಹಣ್ಣು ತಿನ್ನು ಅಂತ ನಿಮಗೆ ಫ್ಯಾಮಿಲಿ ಎಲ್ಲ ಪ್ಯಾಂಪರ್ ಮಾಡ್ತಿರ್ತಾರೆ. ನಿಮ್ಮ ಫ್ರೆಂಡ್ಸ್ ಕೆಲವೊಂದು ಟಿಪ್ಸ್ ಅನ್ನು ಕೊಡ್ತಿರ್ತಾರೆ. ನೀವು ಪರ್ಸನಲಿ ಎಷ್ಟು ಫೀಲ್ ಮಾಡ್ತೀರಾ ಆ ಎಮೋಷನ್ಸ್ನ ಹಾಕಿ ಅದರಲ್ಲಿ ಫೀಲ್ ಮಾಡಿ, ಅದನ್ನ ಖಂಡಿತವಾಗ್ಲೂ ಅದಾಗುತ್ತೆ. ಓಕೆನಾ? ಮುಂದೆ ಆಗೋದನ್ನ ಈಗಲೇ ನಾನು ಹೆಂಗೆ ಫೀಲ್ ಮಾಡಲಿ ಅಂತ ತುಂಬ ಜನ ಅನ್ಕೋಬಹುದು. ಬಟ್ ದಟ್ ಈಸ್ ಕಾಲ್ಡ್ ಮ್ಯಾನಿಫೆಸ್ಟೇಷನ್. ನಮ್ಮ ವೈಬ್ರೇಷನ್ ಯಾವಾಗ ಯೂನಿವರ್ಸಲ್ ವೈಬ್ರೇಷನ್ಗೆ ಮ್ಯಾಚ್ ಆಗುತ್ತೋ ಅವಾಗ ಮಾತ್ರ ನಾವು ಏನಾದರೂ ಮ್ಯಾನಿಫೆಸ್ಟ್ ಮಾಡೋದಕ್ಕೆ ಸಾಧ್ಯ. ಯೂನಿವರ್ಸ್ ಲ್ಯಾಂಗ್ವೇಜ್ ಏನು ಅಂತ ಅಂದ್ರೆ ವೈಬ್ರೇಷನ್, ಫ್ರೀಕ್ವೆನ್ಸಿ, ಇಟ್ಸ್ ಅ ಲ್ಯಾಂಗ್ವೇಜ್ ಆಫ್ ಯೂನಿವರ್ಸ್. ಓಕೆ, ಸಾರಿ, ಇದು ಆರೋಗ್ಯದ ಹಚ್ಚಣ ಸ್ವಲ್ಪ ನೋಡಿಲ್ಲ ನಾನು ಇಷ್ಟು ತನಕ. ಓಕೆ, ಸೊ ಯೂನಿವರ್ಸಲ್ ಲ್ಯಾಂಗ್ವೇಜ್ ಏನು ಅಂತ ಅಂದ್ರೆ ಏನು ಹೇಳಿ, ಲ್ಯಾಂಗ್ವೇಜು ವೈಬ್ರೇಷನ್ ಆ್ಯಂಡ್ ಫ್ರೀಕ್ವೆನ್ಸಿ. ಸೊ ನಮ್ಮ ವೈಬ್ರೇಷನ್, ನಮ್ಮ ಎನರ್ಜಿ, ನಮ್ಮ ಫ್ರೀಕ್ವೆನ್ಸಿ ತುಂಬ ಮಾತಾಡುತ್ತೆ. ಓಕೆ, ಸೊ ಹಂಗಾಗಿ ಹೇಳೋದು ಹಿರಿಯರು ಯಾವಾಗಲೂ ಪಾಸಿಟಿವ್ ಆಗಿ ಮಾತಾಡಿ, ಒಳ್ಳೆದನ್ನ ಮಾತಾಡಿ ತಥಾಸ್ತು ಅಂತಿರ್ತಾರೆ ಅಶ್ವಿನಿ ದೇವತೆಗಳು ಅಂತ ಯಾಕೆ ಹೇಳ್ತಿದ್ರು ಅಂದ್ರೆ, ಯಾವಾಗಲೂ ನಾವು ಪಾಸಿಟಿವ್ನ ಮಾತಾಡೋದ್ರಿಂದ, ಯಾವಾಗಲೂ ನಾವು ಒಳ್ಳೆದನ್ನ ಆಲೋಚನೆ ಮಾಡೋದ್ರಿಂದ ನಮ್ಮ ವೈಬ್ರೇಷನ್ ಹೈಯಲ್ಲಿರುತ್ತೆ. ಆಗ ನಾವು ಏನು ಅನ್ಕೊಂತೀವೋ ಆ ಕೆಲಸಗಳನ್ನ, ಆ ಕನಸುಗಳನ್ನ ಆದಷ್ಟು ಬೇಗ ನಾವು ನೆನ್ಸ್ ಮಾಡ್ಕೊಳ್ಳುವಂತಹ ಕೆಪಾಸಿಟಿ ನಮಗೆ ಇರುತ್ತೆ. ಅಂಡ್ ಯೂನಿವರ್ಸ್ ಕೂಡ ಅದನ್ನ ಬ್ಲೆಸ್ ಮಾಡ್ತಾರೆ ಅಂತ ಅಷ್ಟೇ. ಆ ಥಿಯರಿ ಎಲ್ಲ ಅರ್ಥ ಆಗೋಷ್ಟೊತ್ತಿಗೆ ಬಹಳ ವರ್ಷಗಳು ಕಳೆದು ಬಿಟ್ಟಿರ್ತೀವಿ. ಇಟ್ಸ್ ಓಕೆ, ಇಟ್ಸ್ ಬೆಟರ್ ನೆವರ್ ದ ಲೇಟ್ ಅಂತಾರ ಹಾಗೆ. ಓಕೆ, ಫೈನ್. ಎಲ್ಲ ಆಲ್ಮೋಸ್ಟ್ ಹೇಳಿ ಮುಗಿಸಿದ್ದೀನಿ, ಏನೂ ಇಲ್ಲ. ಎಲ್ಲ ಟೆಕ್ನಿಕ್ಸು ಹೇಳಿದ್ದೀನಿ. ಗಿವ್ ಮಿ 2 minutes, ಸ್ವಲ್ಪ ಏನಾದರೂ ಎಕ್ಸ್ಟ್ರಾ ನಿಮಗೆ ಇನ್ಫಾರ್ಮೇಷನ್ ಕೊಡೋಕ್ಕಾಗತ್ತಾ ಅಂತ ನಾನು ಸ್ವಲ್ಪ ಯೋಚನೆ ಮಾಡ್ತೀನಿ. ಹಾಂ, ಓಕೆ, ನೆನಪಾಯಿತು. ನಾನು ಯಾಕೆ ಫರ್ಟಿಲಿಟಿ ಬಗ್ಗೆ ತುಂಬ ಹೇಳ್ತೇನೆ ಅಂದರೆ, ನನಗೆ ಐ ಆಮ್ ಅ ಡಾಕ್ಟರ್. ಸೊ ಬೀಯಿಂಗ್ ಎ ಡಾಕ್ಟರ್ ನನಗೆ ಗೊತ್ತು. ನನ್ನ ಹತ್ರ ಎಷ್ಟೊಂದು ಜನ ಪೇಷಂಟ್ಸ್ ಬಂದಾಗ ಅವರ ಮಕ್ಕಳಾಗಿಲ್ಲ ಅನ್ನೋದನ್ನ ಎಷ್ಟು ಹೈಲೈಟ್ ಮಾಡಿ ತುಂಬ ಅದನ್ನು ಎಮೋಷ್ನಲ್ ಆಗಿ ಹೇಳ್ತಾರೆ. ಒಂದೊಂದ್ಸಲ ನಮಗೂ ಕೂಡ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ಆ್ಯಂಡ್ ಈಗ ಒಂದು ಸ್ಮಾಲ್ ಪರ್ಸನಲ್ ನಾನು ಒಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ನಾನು ಆಯುರ್ವೇದ ಯೂಸ್ ಮಾಡಿ ನಾನು ಅವ್ರಿಗೆ ಟ್ರೀಟ್ ಮಾಡಿದ್ರಲ್ಲಿ ನನ್ನ 3 ಕೇಸ್ ಕೂಡ ಸಕ್ಸಸ್ಫುಲ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಟು ದ ಯೂನಿವರ್ಸ್. ಆ್ಯಂಡ್ ನನಗೆ ವಿದ್ಯೆ ಕಲಿಸಿದಂಥ ಎಲ್ಲ ಗುರುಗಳಿಗೂ ನಾನು ತುಂಬ ತುಂಬ ಹೃದಯದ ಧನ್ಯವಾದ ಹೇಳ್ತೀನಿ. ನಿಜವಾಗ್ಲೂ ನನಗೆ ವೆರಿ ಪ್ರೌಡ್ ಮೂಮೆಂಟ್ ಅದು. ಸೊ ನನಗೆ ಇವತ್ತಿಗೂ ಅವ್ರು ಅಷ್ಟು ಪ್ರೀತಿ ಮಾಡ್ತಾರೆ. ಆ್ಯಂಡ್ ನನಗೆ ತುಂಬ ಹಠ ಇದ್ದಿದೆ ಅದು, ನಾನು ಆಯುರ್ವೇದ ಕಲಿತು ಅದರಲ್ಲಿ ಏನಾದರೂ ಸಣ್ಣ ಸಣ್ಣ ಪುಟ್ಟನಾದರೂ ಏನಾದರೂ ಒಂದು ಮಾಡಬೇಕು ಅಂತ. ಸೊ ಅದರಲ್ಲಿ ಇನ್ಫರ್ಟಿಲಿಟಿ ಕೇಸು ಟ್ರೀಟ್ ಮಾಡಿ 3 ಕೇಸು ಸಕ್ಸಸ್ ಆಗಿದೆ. 4ನೇ ಕೇಸು ಟ್ರೀಟ್ ಮಾಡ್ತಿದ್ದೀನಿ. ಆ್ಯಕ್ಚುಲಿ ಅದಿನ್ನೂ ಆನ್ ಗೋಯಿಂಗ್ ಪ್ರಾಸೆಸಲ್ಲಿದೆ. ಹಾಗಾಗಿ ನಾನು ಅದನ್ನ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದೆ. ಸೊ ಇನ್ಫರ್ಟಿಲಿಟಿ ಕೇಸ್ ಇರೋರು ಇನ್ನೊಂದು ನಾನು ಏನು ಮಾಡ್ಬೋದು ಅಂತಂದರೆ, ಒಂದು ಅಫರ್ಮೇಷನ್ಸ್ನ ಮಾಡಿ, ಇದೆಲ್ಲರಿಗೂ ಅಪ್ಲೈ ಆಗುತ್ತೆ. ಮೇನ್ಲಿ ನಾನು ಅವ್ರಿಗೆ ಹೇಳ್ತಿದ್ದೀನಿ ಅಷ್ಟೇ. ಯಾರು ಬೇಕಾದರೂ ನಿಮ್ಮ ಯಾವುದೇ ಡಿಸೈರ್ ಇದ್ರೂ ಕೂಡ ಮಾಡ್ಬೋದು. ಕಾರ್ ಮ್ಯಾನಿಫೆಸ್ಟೇಷನ್ ಆದರೂ ಮಾಡ್ಬೋದು, ಹೌಸ್ ಮ್ಯಾನಿಫೆಸ್ಟೇಷನು, ಅಥವಾ ಸಮ್ ಅಮೌಂಟ್ ಮಂತ್ಲಿ ನೀವು ಅರ್ನ್ ಮಾಡಬೇಕು, ಅಥವಾ ಒಂದು ಗ್ರಾಸ್ ಅಮೌಂಟ್ ವರ್ಷಕ್ಕೆ 150 lakh, 1 crore, ಈ ಥರ ಅದು ಏನು ಬೇಕಾದರೂ ನೀವು ಮಾಡ್ಬೋದು. ಓಕೆನಾ? ಸೊ ಒಂದು ಅಫರ್ಮೇಷನ್ಸು, ಮತ್ತೆ ಇನ್ನೊಂದೇನು ಹೇಳಿದೆ, ವಿಜುವಲೈಸೇಷನ್ ಟೆಕ್ನಿಕ್ಕು, ಆಮೇಲೆ ಕ್ಯಾಂಡಲ್ ಲೈಟ್ ಹೇಳಿದೆ, ಮತ್ತು 369 ಮೆಥಡ್ ಹೇಳಿದೆ. ಸೊ ಇದೆಲ್ಲದ್ರ ಜೊತೆಗೆ ಲಾಸ್ಟ್ ಒಂದು ನಾನು ಟೆಕ್ನಿಕ್ ನಿಮಗೆ ಕೊಡೋಕೆ ಇಷ್ಟಪಡ್ತೀನಿ. ವಾಟರ್ ಟೆಕ್ನಿಕ್. ಒಂದು ಫುಲ್ ಗಾಜಿನ ಬಾಟಲ್ನ ತಗೊಳ್ಳಿ. ಆ ಗಾಜಿನ ಬಾಟಲಲ್ಲಿ ನೀವು ಬರೀರಿ. ಇದನ್ನ ನೀವು ಆನ್ June 3rd ನೀವು ಸ್ಟಾರ್ಟ್ ಮಾಡಿದ್ರೆ ಟಿಲ್ ಯು ಗೆಟ್ ಪ್ರೆಗ್ನೆಂಟ್ ಅಲ್ಲಿ ತನಕ ನೀವು ಮಾಡಿ. ಅದ್ರ ಮೇಲೆ ಕರೆಕ್ಟ್ ಅಫರ್ಮೇಷನ್ಸ್ ಹಾಕಿ. ಐ ಆಮ್ ಪ್ರೆಗ್ನೆಂಟ್, ಐ ಆಮ್ ಪ್ರೆಗ್ನೆಂಟ್, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಗಾಡ್, ಐ ಆಮ್ ಸೋ ಬ್ಲೆಸ್ಡ್ ಟು ಹ್ಯಾವ್ ದಿಸ್ ಬೇಬಿ, ಬೇಬಿ ಬಾಯ್ ಆರ್ ಬೇಬಿ ಗರ್ಲ್, ಡೂ ಯುವರ್ ಚಾಯ್ಸ್. ಓಕೆ, ಅಥವಾ ನಿಮಗೆ ಇಷ್ಟ ಇಲ್ಲ ಅಂದ್ರೆ ಆ ಒಂದು ಇದನ್ನ ಬಿಟ್ಬಿಟ್ಟು ಜಸ್ಟ್ ಐ ಆಮ್ ಪ್ರೆಗ್ನೆಂಟ್, ಥ್ಯಾಂಕ್ ಯು ಸೋ ಮಚ್, ಐ ಆಮ್ ಫೀಲಿಂಗ್ ಸೋ ಬ್ಲೆಸ್ಡ್, ಸೋ ಗ್ರೇಟ್ಫುಲ್ ಟು ಹ್ಯಾವ್ ದಿಸ್ ಪ್ರೆಗ್ನೆನ್ಸಿ. ಓಕೆ, ಈ ಥರ ಒಂದು ಅಫರ್ಮೇಷನ್ಸ್ನ ಹಾಕಿ ಅದಕ್ಕೆ ಸ್ಟಿಕ್ ಮಾಡಿಬಿಡಿ. ಆ ಬಾಟಲ್ ಏನಿರುತ್ತೆ ಅದಕ್ಕೆ ಸ್ಟಿಕ್ ಮಾಡಿ, ಆ ಬಾಟಲ್ನ ಕುಡಿಯೋಕ್ಕೂ ಮುಂಚೆ ಒಂದು 5 ನಿಮಿಷ ಅದನ್ನು ನೋಡಿಬಿಟ್ಟು ಅದನ್ನು ಫೀಲ್ ಮಾಡಿ. ಆ ಎಮೋಷನ್ಸ್, ವಾಟರ್ ಇದೆಯಲ್ಲ, ತುಂಬ ಬ್ಯೂಟಿಫುಲ್, ತುಂಬ ಪವರ್ಫುಲ್ ಅದು. ವಾಟರ್ನ ನಾವು ಯಾವಾಗಲೂ ಎಮೋಷನ್ಸಿಗೆ ಕನೆಕ್ಟ್ ಮಾಡ್ತೀವಿ. ಓಕೆ, ಸೊ ಆ ವಾಟರ್ಗೆ ವೈಬ್ರೇಷನ್ ಜಾಸ್ತಿ ಇರುತ್ತೆ. ನಮ್ಮ ಎಮೋಷನ್ಸ್ನ ಕ್ಯಾಚ್ ಮಾಡೋದು ಕೆಪಾಸಿಟಿ ವಾಟರ್ಗೆ ಇರುತ್ತೆ. ಸೊ ಅದನ್ನ ಬಾಟಲ್ನ ಇಟ್ಕೊಂಡು ಅದನ್ನ 5 ನಿಮಿಷ ನೋಡಿ, ಆ ಅಫರ್ಮೇಷನ್ಸ್ನ ಬೇಕಾದ್ರೆ ಬಾಯ್ ಬಿಟ್ಟು ರಿಪೀಟ್ ಕೂಡ ಮಾಡ್ಬೋದು, ಅಥವಾ ಮನಸ್ಸಲ್ಲೇ ಕೂಡ ಹೇಳ್ಕೊಳ್ಳೋದ್ರ ಜೊತೆಗೆ ಎಮೋಷನ್ಸ್ನ ಹಾಕಬೇಕು. ನೀವು ಯಾವ ಥರ ಖುಷಿ ಫೀಲ್ ಮಾಡ್ತಿರಲ್ಲ ಅದು ರಿಯಾಲಿಟಿಯಲ್ಲಿ ಆದಾಗ, ಸೊ ಆ ಖುಷಿಯನ್ನ ಅದರಲ್ಲಿ ಕಂಪ್ಲೀಟ್ ಆಗಿ ನೀವು ಹಾಕ್ಬಿಟ್ಟು ಆ ಬಾಟಲ್ನ ನೋಡ್ತಾ ನೋಡ್ತಾ ಆ ಖುಷಿನ ಫೀಲ್ ಮಾಡ್ತಾ ಮಾಡ್ತಾ ಆ ನೀರನ್ನ ಕುಡೀರಿ. ಇದನ್ನ ಅವತ್ತಿನ ದಿನ ನೀವು ಸ್ಟಾರ್ಟ್ ಮಾಡಿದ್ರೆ ಕಂಟಿನ್ಯೂ ಟಿಲ್ ದ ಡೇಟ್ ಯು ಗೆಟ್ ಪ್ರೆಗ್ನೆಂಟ್, ಅಲ್ಲಿ ತನಕ ನೀವು ಮಾಡಿ. ಖಂಡಿತವಾಗ್ಲೂ ಸಕ್ಸಸ್ ಆಗೇ ಆಗುತ್ತೆ. ಸಕ್ಸಸ್ ಆದಾಗ ಪ್ಲೀಸ್ ಬಂದು ಕಮೆಂಟ್ ಸೆಕ್ಷನ್ ತಿಳಿಸಿ, ಅದರಿಂದ ಬೇರೆಯವ್ರಿಗೆ ಹೆಲ್ಪ್ ಆಗಲಿ ಪ್ಲೀಸ್. ಓಕೆ, ಸೊ ಸಾಕು, ಟೂ ಮಚ್ ಮಾತಾಡಿದೆ ಅನ್ಸುತ್ತೆ. ಓಕೆ, ಆಲ್ಮೋಸ್ಟ್ ಎಲ್ಲ ವಿಷಯಗಳು ಹೇಳಿದ್ದೀನಿ. ಅಟ್ಲೀಸ್ಟ್ ನಾನು ಕೂಡ ಕೆಲವೊಂದು ಮ್ಯಾನಿಫೆಸ್ಟೇಷನ್ಸ್ನ ಖಂಡಿತವಾಗ್ಲೂ ಮಾಡ್ತೀನಿ. ನನಗೂ ತುಂಬ ದೊಡ್ಡ ದೊಡ್ಡ ಡ್ರೀಮ್ಸ್ ಇದೆ. ಸೊ ನೀವು ಕೂಡ ಈ ಒಂದು 369 ಪೋರ್ಟಲ್ನ ದಯವಿಟ್ಟು ಯೂಸ್ ಮಾಡ್ಕೊಳ್ಳಿ. ಸೊ ನಿಮಗೆಲ್ಲ ಅಟ್ಲೀಸ್ಟ್ ಒಬ್ಬರಿಗೆ ಇಬ್ಬರಿಗಾದರೂ ಯೂಸ್ ಆಗಲಿ ಅನ್ನೋದು ನನ್ನ ಆಸೆ. ಓಕೆ, ಸೊ ಅದಕ್ಕೋಸ್ಕರ ನಾನು ಮಿಡ್ ನೈಟ್ ಕೂತ್ಕೊಂಡು ಈ ವಿಡಿಯೋನ ಮಾಡಿದ್ದೀನಿ. ದಯವಿಟ್ಟು ಇದನ್ನ ನೋಡಿದವರು ನಿಮ್ಮ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಅವ್ರು ಅಟ್ಲೀಸ್ಟ್ ಇದರಲ್ಲಿ ಯಾವ್ದಾದ್ರು ಒಂದು ಟೆಕ್ನಿಕ್ ಮಾಡಿದ್ರು ಸಾಕು. ತುಂಬ ಟೆಕ್ನಿಕ್ಸ್ ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ, ವಿತ್ ಕಾನ್ಫಿಡೆನ್ಸ್ ಮಾಡಲಿ. 369 ನಿಮ್ಮೆಲ್ಲರ ಲೈಫಲ್ಲೂ ವೆರಿ ಪಾಸಿಟಿವ್ನ ಬ್ರಿಂಗ್ ಮಾಡಲಿ. ತುಂಬ ಬ್ಲೆಸ್ಸಿಂಗ್ಸ್, ಅಬಂಡೆನ್ಸ್, ಲವ್, ಲಕ್ಸುರಿ, ರಿಲೇಷನ್ಶಿಪ್, ಹ್ಯಾಪಿ ಫ್ಯಾಮಿಲಿ, ಬ್ಯೂಟಿ ಎಲ್ಲದನ್ನು ತಂದ್ಕೊಡ್ಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಎಲ್ಲರಿಗೂ ಹಾರೈಸ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ.
Thank you so much for watching. Thank you so much for liking, subscribing, and sharing. ಥ್ಯಾಂಕ್ ಯು. ಹ್ಯಾವ್ ಅ ಲವ್ಲಿ ಡೇ. ಹಾಂ, 6 ಪೋರ್ಟಲ್ ಬಗ್ಗೆ ಮತ್ತೆ ನಾನು ಮಾತಾಡ್ತೀನಿ. ಸೊ ಆ್ಯಂಡ್ ಅದ್ರ ಬಗ್ಗೆ ಶಾರ್ಟ್ ಆಗಿ ಒಂದು ರೀಡಿಂಗ್ಸ್ ಕೂಡ ನಾನು ತೆಗಿತೀನಿ, ಏನು ಬ್ಲೆಸಿಂಗ್ಸ್ ಬರ್ತಾ ಇದೆ ಅಂತ. ಸೊ ದಯವಿಟ್ಟು ಮಿಸ್ ಮಾಡ್ಕೊಬೇಡಿ. ಬೆಲ್ ಐಕಾನ್ ಟನ್ ಅಂತ ಒತ್ಬಿಡಿ ಆ್ಯಂಡ್ ಸ್ಟೇ ಟ್ಯೂನ್ ಫಾರ್ ಅಪ್ಕಮಿಂಗ್ ಅಪ್ಡೇಟ್ಸ್. ರಾಧೆ ರಾಧೆ. ಜೈ ಶ್ರೀ ರಾಧಾ ಕೃಷ್ಣ. ಹ್ಯಾವ್ ಅ ಬ್ಯೂಟಿಫುಲ್ ಲೈಫ್. ಬಾಯ್.